ಇವತ್ತು ನಮ್ಮ ಚಿಂತನೆಗೆ ಕೊಟ್ಟಿರುವಂತಹ ವಿಚಾರ, ನಮ್ಮ ಚರ್ಚೆಗೆ ಕೊಟ್ಟಿರುವಂತಹ ವಿಚಾರ ಅದು ಭಾರತದ ಮೂಲ ವಿಚಾರಧಾರೆ ಮತ್ತು ಇವತ್ತಿನ ನಮ್ಮ ಪಕ್ಷದ ವಿಚಾರಧಾರೆ. ಭಾರತದ ವಿಚಾರಧಾರೆ ಬೇರೆ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ಬೇರೆ ಅಲ್ಲ. ಯಾಕಂತ ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ನನಗೆ ವ್ಯಕ್ತಿ ಮೊದಲಲ್ಲ, ನನಗೆ ಪಕ್ಷ ಮೊದಲು. ಪಕ್ಷ ಮತ್ತು ದೇಶ ಅಂತ ಬಂದಾಗ ನನಗೆ ಪಕ್ಷ ಮೊದಲಲ್ಲ, ದೇಶದ ಹಿತಾಸಕ್ತಿ ಮೊದಲು ಅಂತ ಹೇಳಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಯಾವುದಾದ್ರೂ ದೇಶದೊಳಗಡೆ ಹೇಳಿರುವಂತಹ, ಸುಮ್ಮನೆ ಭಾಷಣ ಮಾಡಲಿ ಸುಮ್ಮನಾಗಲಿಲ್ಲ, ನಿಜಕ್ಕೂ ಏನು ಹೇಳಿದ್ರು ಹಂಗೆ ನಡ್ಕೊಂಡು ತೋರಿಸಿರುವಂತಹ ಹಿರಿಯರು, ಪದಾಧಿಕಾರಿಗಳು ಇದ್ದಂತಹ ಯಾವುದಾದ್ರೂ ಪಕ್ಷ ಇದ್ರೆ ಅದು ಮತ್ತೊಮ್ಮೆ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ, ಅದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಬೇರೆ ಯಾವುದೇ ಪಾರ್ಟಿ ಒಳಗೆ ಈ ಕಲ್ಪನೆ ಇಲ್ಲ. ದೇಶ ಮೊದಲು ಅನ್ನುವಂತಹ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ನಮ್ಮ ಈ ಕಲ್ಪನೆಯನ್ನು ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಯಾರು ನಿನ್ನೆ ಸೋತರು ಎಲೆಕ್ಷನ್, ಅವರು ಅಮೇರಿಕಾ ಫಸ್ಟ್, ನಮ್ಮ ನೇಷನ್ ಫಸ್ಟ್, ಅವರು ಅಮೇರಿಕಾ ಫಸ್ಟ್ ಆಗಿತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರುವಂತಹ ಪುಣ್ಯಾತ್ಮರ ಚಿಂತನೆ, ಅವರ ಕಲ್ಪನೆ, ಅವರ ವಿಚಾರಧಾರೆ ದೇಶ ಮೊದಲು ಅನ್ನುವಂಥದ್ದು ಅಮೇರಿಕಾದಂತಹ ಅತ್ಯಂತ ಮುಂದುವರೆದ ರಾಷ್ಟ್ರಕ್ಕೂ ಕೂಡ ಪ್ರೇರಣೆ ಆಯಿತು. ಹೀಗಾಗಿ ಭಾರತದ ವಿಚಾರಧಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ. ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ಭಾರತದ ವಿಚಾರಧಾರೆಯನ್ನು ಬಿಟ್ಟಿಲ್ಲ. ಕಮ್ಯುನಿಸಮ್, ಸೋಷಿಯಲಿಸಮ್, ಸಮಾಜವಾದಿ ಪಕ್ಷ ಅಂತ ನಾವು ಕೇಳ್ತೀವಿ, ಸಮಾಜವಾದ ಅಂತ ಕೇಳ್ತೀವಿ, ಕಮ್ಯುನಿಸಮ್ ಅಂತ ಕೇಳ್ತೀವಿ, ಸಮತಾವಾದ ಅಂತ ಕೇಳ್ತೀವಿ, ಜಾತ್ಯತೀತವಾದ ಅಂತ ಕೇಳ್ತೀವಿ. ಇದ್ಯಾವುದೂ ಭಾರತದ ಮಣ್ಣಿನ ಒಂದು ಪರಿಸರದಲ್ಲಿ ಹುಟ್ಟಿರುವಂತಹ ವಾದಗಳಲ್ಲ. ನಮಗೆ ವಾದಗಳಲ್ಲಿ ನಂಬಿಕೆ ಇಲ್ಲ, ನಮಗೆ ಸಂವಾದದಲ್ಲಿ ನಂಬಿಕೆ ಇದೆ. ವಾದಗಳು ವಿವಾದಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ, ಸಂವಾದ ನಮ್ಮನ್ನ ವಿಕಾಸದತ್ತ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಭಾರತದಲ್ಲಿ ನಮ್ಮ ರಕ್ತಗತವಾಗಿ ಬಂದಿರುವಂಥ ಗುಣ, ನಮ್ಮ ಮಣ್ಣು ನಮಗೆ ಕೊಟ್ಟಿರುವಂತಹ ಗುಣ ಯಾವುದು ಅಂತ ಹೇಳಿದ್ರೆ ಸಂವಾದ ಮಾಡಬೇಕು, ಪ್ರಶ್ನೆ ಕೇಳಬೇಕು, ದೊಡ್ಡವರ ಹತ್ರ ತಿಳಿದವ್ರ ಹತ್ರ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಲಿಕ್ಕೆ ಜಗತ್ತಿನಲ್ಲಿ ಹಕ್ಕು ಕೊಟ್ಟಿರುವ ಯಾವುದಾದ್ರೂ ದೇಶ ಇದ್ರೆ ಅದು ಕೇವಲ ಭಾರತದಲ್ಲಿ ಮಾತ್ರ. ಬೇರೆ ದೇಶದೊಳಗಡೆ ಹೋಗಿ ಪ್ರಶ್ನೆ ಕೇಳಿದ್ರೆ ಶೂಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಕೊರಿಯಾ ಅನ್ನುವಂತಹ ಒಂದು ದೇಶವನ್ನು ನಾವು ನೋಡಿದ್ದೀವಿ. ಒಬ್ಬ ಸರ್ವಾಧಿಕಾರಿ, ಒಬ್ಬ ಹುಂಬ ಅಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದ್ದಾನೆ. ಅವರ ತಂದೆ ಸತ್ರೆ, ಅವರ ತಂದೆಯ ಪುಣ್ಯತಿಥಿಯ ದಿನ ಅಳು ಬರದೇ ಇದ್ರೂ ಅವ್ರು ಅಳಬೇಕು. ಆ ದೇಶದ ಪ್ರಜೆಗಳು ಎಂಥ ದುರ್ದೈವ, ಅವ್ರು ಅಳದೇ ಇದ್ರೆ ಅವ್ರನ್ನ ಶೂಟ್ ಮಾಡ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಈ ಕಿಮ್ ಜಾನ್ ಉನ್ನರ ತಂದೆ ತೀರ್ಕೊಂಡ, ಅವನ ಪುಣ್ಯತಿಥಿ ಇದೆ ಅಂತ ಹೇಳಿ ಆ ದೇಶದ ಜನ ಅಳಬೇಕು. ಅವರು ವಿರೋಧ ಪಕ್ಷ ಆಗಿರಲಿ, ಆಡಳಿತ ಪಕ್ಷ ಆಗಿರಲಿ, ಯಾವುದೇ ಇರಲಿ, ಅವರು ಅಳಬೇಕು. ಅವನು ಅಳದೇ ಇದ್ರೆ ಅವನನ್ನು ಜೈಲಿಗೆ ಹಾಕಲಾಗುತ್ತೆ. ಇದು ಸರ್ವಾಧಿಕಾರಿ ಧೋರಣೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತೀವಿ, ಎಲ್ಲೆಲ್ಲಿ ಕಮ್ಯುನಿಸಮ್ ಬಹಳ ಪ್ರಬಲವಾಗಿ ಇವತ್ತು ಬೆಳೆದು ನಿಂತಿದೆಯೋ, ಚೀನಾ, ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ನಮ್ಮ ದೇಶದೊಳಗಡೆ ಅದಕ್ಕೆ ಹೋಲಿಕೆ ಮಾಡಿದರೆ ಜಗತ್ತಿನ ಯಾವುದಾದ್ರೂ ದೇಶದೊಳಗಡೆ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಟ್ಟಿರುವಂತಹ ನಾಡು ಇದ್ದರೆ ಅದು ಕೇವಲ ಭಾರತ ಮಾತ್ರ. ಅದು ನಮ್ಮ ವಿಚಾರಧಾರೆ. ಎಲ್ಲರಿಗೂ ಸ್ವಾತಂತ್ರ್ಯ ಕೊಡೋದು, ಎಲ್ಲರಿಗೂ ಪ್ರಶ್ನೆ ಕೇಳಲಿಕ್ಕೆ ಹಕ್ಕು ಕೊಡೋದು, ಎಲ್ಲರಿಗೂ ಚಿಂತನೆಯನ್ನು ಮಾಡಲಿಕ್ಕೆ ಹಕ್ಕು ಕೊಡೋದು, ಎಲ್ಲರಿಗೂ ಮಾತನಾಡಲಿಕ್ಕೆ ಹಕ್ಕನ್ನು ಕೊಡೋದು, ಎಲ್ಲರಿಗೂ ಬರೆಯಲಿಕ್ಕೆ ಹಕ್ಕನ್ನು ಕೊಡೋದು, ಎಲ್ಲರಿಗೂ ಮತದಾನ ಮಾಡಲಿಕ್ಕೆ ಹಕ್ಕು ಕೊಡೋದು. ಇವರನ್ನೇ ಆಯ್ಕೆ ಮಾಡಿಕೊಳ್ಬೇಕು, ಮಾಡಿಕೊಳ್ಳದಿದ್ರೆ ನಿನ್ನ ಶೂಟ್ ಮಾಡ್ತೀವಿ, ನಿನ್ನನ್ನು ಕೊಂದು ಹಾಕ್ತೀವಿ ಅನ್ನುವಂತಹ ಗುಣ ಭಾರತಕ್ಕೆ ಬಂದಿಲ್ಲ. ನಮಗೆ ಬೇಕಾದಂತಹ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಹಕ್ಕು ನಮಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಸಂವಿಧಾನಕ್ಕಿಂತಲೂ ಮುಂಚೆ, ನೂರಾರು ವರ್ಷಗಳಿಗಿಂತ ಮುಂಚೆ ಸ್ವಾತಂತ್ರ್ಯವನ್ನು ಆರಾಧನೆ ಮಾಡೋದು, ಸ್ವಾತಂತ್ರ್ಯವನ್ನು ಗೌರವಿಸೋದು, ಸ್ವಾತಂತ್ರ್ಯವನ್ನು ಪ್ರೀತಿಸೋದು ನಮಗೆ ರಕ್ತಗತವಾಗಿ ಬಂದಿರುವಂಥ ಗುಣ. ನಮ್ಮ ಸ್ವಾತಂತ್ರ್ಯಕ್ಕೆ ಯಾವತ್ತಿಗೂ ಕೂಡ ನಮ್ಮ ನೆಲದಿಂದಾಗಿ ಅಡ್ಡಿಯಾಗಲಿಲ್ಲ. ಬೇರೆ ಯಾರ್ಯಾರೋ ಯಾವುದೋ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಬಂದರು, ನಮ್ಮನ್ನು ನೂರಾರು ವರ್ಷಗಳ ಕಾಲ ಆಳಿದರು. ಗ್ರೀಕರು ಮೊದಲಿಗೆ ಈ ದೇಶಕ್ಕೆ ಬಂದಂತಹ ವಿದೇಶಿಯರು. ಗ್ರೀಕರು, ಹೂಣರು, ಶಕರು, ಕುಶಾನರು, ತುರ್ಕರು, ಗಜನಿ, ಗೌರಿ, ಮೊಘಲರು, ಸುಲ್ತಾನರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲೀಷರು, ಚೀನಾ, ಪಾಕಿಸ್ತಾನದ ತನಕ, ಇಲ್ಲಿಯ ತನಕ 1600ಕ್ಕಿಂತ ಹೆಚ್ಚಿಗೆ ವರ್ಷಗಳ ಕಾಲ ನಮ್ಮ ಮೇಲೆ ನಿರಂತರವಾಗಿ ದಾಳಿಯಾಗಿದೆ. ನಮ್ಮ ಸಂಸ್ಕೃತಿಯ ಮೇಲೆ ದಾಳಿಯಾಗಿದೆ, ನಮ್ಮ ಸಮಾಜದ ಮೇಲೆ ದಾಳಿಯಾಗಿದೆ, ನಮ್ಮ ಸ್ವಾತಂತ್ರ್ಯದ ಮೇಲೆ ದಾಳಿಯಾಗಿದೆ, ನಮ್ಮ ಬುದ್ಧಿಯ ಮೇಲೆ ದಾಳಿಯಾಗಿದೆ, ನಮ್ಮ ದೇಹಗಳ ಮೇಲೆ ದಾಳಿಯಾಗಿದೆ, ನಮ್ಮ ವಿಚಾರಗಳ ಮೇಲೆ ದಾಳಿಯಾಗಿದೆ, ನಮ್ಮ ಭೂಭಾಗದ ಮೇಲೆ ದಾಳಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಭಾರತ ಇವತ್ತಿಗೂ ಭಾರತವಾಗಿಯೇ ಉಳಿದಿದೆ. ಕೇವಲ 20 ವರ್ಷದಲ್ಲಿ ಈಜಿಪ್ಟ್ ಅನ್ನುವಂತಹ ಒಂದು ಗ್ರೇಟ್ ನೇಷನ್, ಈಜಿಪ್ಟ್, ಯಾವ ನೈಲ್ ನದಿಯ ಕಥೆಯನ್ನು ನಾವು ಕೇಳ್ತೀವಿ, ಇತಿಹಾಸ ನಾಗರಿಕತೆಯನ್ನು ಕೇಳ್ತೀವಿ, ಅಂತಹ ಈಜಿಪ್ಟನ್ನು ಕೇವಲ 20 ವರ್ಷಗಳಲ್ಲಿ ಮುಸಲ್ಮಾನ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಯಿತು. ಕೇವಲ 1 ಶತಮಾನದಲ್ಲಿ ಅಮೆರಿಕ ಅನ್ನುವಂತಹ ಯಹೂದಿ ರಾಷ್ಟ್ರವನ್ನು ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು.
ಮೆಸೊಪೊಟೋಮಿಯಾ ಅನ್ನುವಂತಹ ಒಂದು ಶ್ರೇಷ್ಠ ನಾಗರಿಕತೆ, ಟೈಗ್ರಿಸ್ ಮತ್ತು ಯೂಪ್ರಿಟಸ್ ಅನ್ನುವಂತಹ ನದಿಯ ದಂಡೆ ಮೇಲೆ ನಡೆದಂತಹ ಶ್ರೇಷ್ಠ ನಾಗರಿಕತೆ, ಮೆಸೊಪೊಟೋಮಿಯನ್ ನಾಗರಿಕತೆ, ಅದನ್ನು ಕೆಲವೇ ವರ್ಷಗಳಲ್ಲಿ ಇರಾನ್ ಆಗಿ ಪರಿವರ್ತನೆಯನ್ನು ಮಾಡಿದರು, ಮುಸಲ್ಮಾನ್ ರಾಷ್ಟ್ರಗಳನ್ನಾಗಿ ಮಾಡಿದರು. ಆದರೆ 1600 ವರ್ಷಗಳಿಂದ ಈ ದೇಶದ ಮೇಲೆ ನಿರಂತರ ದಾಳಿಗಳಾಗ್ತಾ ಇದೆ. ಆ ದೇಶಗಳಲ್ಲಿ ಕೇವಲ ಯಾರ್ಯಾರೋ ಒಂದೊಂದು ದೇಶದವ್ರು ಒಂದು ದಾಳಿ ಮಾಡಿದ್ರು, ಅವರು ಚೇಂಜ್ ಆಗಿಬಿಟ್ರು, ಬದಲಾವಣೆ ಆಗಿಬಿಟ್ರು. ತಮ್ಮತನವನ್ನು ಕಳೆದುಕೊಂಡು ನಪುಂಸಕರಾಗಿ ನತಮಸ್ತಕರಾಗಿ ಅವರ ಕಾಲಿಗೆ ಬಿದ್ದು ಶರಣಾಗಿಬಿಟ್ರು, ತಮ್ಮತನವನ್ನು ಅರ್ಪಣೆ ಮಾಡಿಬಿಟ್ರು. ಆದರೆ ಭಾರತ 1600 ವರ್ಷಗಳಿಂದ ನಿರಂತರ ದಾಳಿಗಳಿಗೆ ನಲಿಗೆ ಹೋಗಿ ತನ್ನತನವನ್ನು ಬಿಟ್ಟು ಸರೆಂಡರ್ ಆಗಿ ಶರಣಾಗತಿಯಾಗಿ ನತಮಸ್ತಕ ಆಗಿ ಹೋಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಭಾರತದ ಮಣ್ಣಿನಲ್ಲಿ, ಭಾರತದ ರಕ್ತದಲ್ಲಿ, ನಮ್ಮೆಲ್ಲರ ಮೈಯಲ್ಲಿ ಹರಿತಾ ಇರುವಂತಹ ವಂಶವಾಹಿನಿಯಲ್ಲಿ ಪ್ರವಹಿಸ್ತಾ ಇರುವಂತಹ ವಿಚಾರಧಾರೆ ಏನು ಅಂತ ಹೇಳಿದರೆ ಅದು ದೇಶ ಮೊದಲು. ಭೂಮಿಯನ್ನು ತಾಯಿ ಅಂತ ಪೂಜೆ ಮಾಡಿದ್ವಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಶ್ರೀರಾಮ ಭಾರತಕ್ಕೆ ವಾಪಸ್ ಬಂದ ನಂತರ, ಸೀತಾಮಾತೆಯನ್ನು ವಾಪಸ್ ಕರ್ಕೊಂಡು ಬಂದ ನಂತರ ಈ ದೇಶದ ಮಣ್ಣಿನಲ್ಲಿ ನಿಂತು ಹೇಳ್ತಾನೆ, ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ. ಇದು ಕೇವಲ ರಾಮ ಮಾತ್ರ ಹೇಳಿದ್ದಲ್ಲ, ರಾಮ ನಮ್ಮ ಆದರ್ಶ ಪುರುಷ, ಅವನೊಬ್ಬನೇ ಹೇಳಿದ್ದಲ್ಲ. ರಾಮ ಹೇಳಿದ್ರೆ ಭಾರತ ಹೇಳಿದಾಗೆ. ಭಾರತ ಬೇರೆಯಲ್ಲ, ರಾಮ ಬೇರೆಯಲ್ಲ, ರಾಮ ಬೇರೆಯಲ್ಲ, ಭಾರತ ಬೇರೆಯಲ್ಲ ಅಂತ ಆದಮೇಲೆ ರಾಮ ಬೇರೆಯಲ್ಲ, ಭಾರತೀಯ ಜನತಾ ಪಾರ್ಟಿ ಬೇರೆಯಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಭಾರತದ ಮೂಲ ವಿಚಾರಧಾರೆಯನ್ನು ಉಳಿಸುವ, ಬೆಳೆಸುವ, ಅದರ ಮುಖಾಂತರ ದೇಶವನ್ನು ವಿಕಾಸ ಮಾಡಬೇಕು ಅಂತ ಹೇಳಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏಕೈಕ ಸಂಘಟನೆ ಇದು. ಭಾರತದಲ್ಲಿ ರಾಜಕೀಯ ಮಾಡಬೇಕು, ಭಾರತದಲ್ಲಿ ರಾಜನೀತಿ ಆಗಬೇಕು, ಒಂದು ವಿಕಾಸ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ ರಾಜಕೀಯವನ್ನು ಮಾಡಬೇಕು? ಇತ್ತೀಚೆಗೆ ಅದು ರಾಜಕಾರಣ ಆಗಿದೆ. ಮೂಲತಃ ಅದರ ಹೆಸರು ರಾಜನೀತಿ. ರಾಜನೀತಿಗೂ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟಿದ್ದು, ವಿಶ್ವಾಸ ಇಟ್ಟಿದ್ದು ರಾಜನೀತಿಯ ಮೇಲೆ. ನೀತಿಯ ಆಧಾರದ ಮೇಲೆ ರಾಜ ವ್ಯವಸ್ಥೆಯನ್ನು ರೂಪಿಸಬೇಕು. ಆ ರಾಜ ವ್ಯವಸ್ಥೆ ಇಡೀ ಜನರ ಕಲ್ಯಾಣವನ್ನು ಮಾಡಬೇಕು, ಇಡೀ ಜಗತ್ತಿನ ಕಲ್ಯಾಣವನ್ನು ಮಾಡಬೇಕು ಅನ್ನುವುದು ಅದರ ಉದ್ದೇಶ. ಇದೇ ನಮ್ಮ ನಾಡಿನಲ್ಲಿ ಶಿವಾಜಿ ಮಹಾರಾಜರಾಗುವುದು. ಅವರೊಬ್ಬ ರಾಜಕಾರಣಿ. ಒಬ್ಬ ಬಸವಣ್ಣ ಆಗಿ ಹೋದರು, ಮಹಾಮಂತ್ರಿಗಳಾಗಿದ್ದರು, ಅವರೊಬ್ಬ ರಾಜಕಾರಣಿ. ಅದಕ್ಕಿಂತ ಪೂರ್ವದಲ್ಲಿ ಇದೇ ನಾಡಿನಲ್ಲಿ ಅವತರಿಸಿದಂತಹ ರಾಮ, ಇದೇ ನಾಡಿನಲ್ಲಿ ಅವತರಿಸಿದಂತಹ ಕೃಷ್ಣ, ಅವರೆಲ್ಲರೂ ರಾಜಕಾರಣಿಗಳ, ರಾಜನೀತಿಜ್ಞರೇ. ಅವರೆಲ್ಲರೂ ರಾಜರವರು. ಅವರೆಲ್ಲರೂ ಒಂದೊಂದು ಕಾಲಘಟ್ಟದಲ್ಲಿ ಆಯಾ ಪ್ರದೇಶಕ್ಕೆ ರಾಜರಾಗಿದ್ದವರು ಅಥವಾ ರಾಜನೈತಿಕ ಕ್ಷೇತ್ರದಲ್ಲಿದ್ದಂಥವರು. ಭಾರತೀಯ ಜನತಾ ಪಾರ್ಟಿ ಈ ತತ್ವದ ಮೇಲೆ ವಿಶ್ವಾಸ ಇಟ್ಟಿದೆ. ಇದು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ. ಯಾವ ವಿಚಾರಧಾರೆಯ ಆಧಾರದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಜಾತಿಯನ್ನು ನೋಡಲಿಲ್ಲ, ಯಾವ ಮತವನ್ನು ನೋಡಲಿಲ್ಲ, ಯಾವ ಪಂಥವನ್ನು ನೋಡಲಿಲ್ಲ. ಸಕಲ ಹಿಂದೂ ಸಮಾಜ, ಇಡೀ ಭಾರತೀಯ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ್ರೂ ಚಿಂತೆ ಇಲ್ಲ, ತಾನು ಸತ್ರು ಚಿಂತೆ ಇಲ್ಲ ಅಂತ ಹೇಳಿ ದೇಶಕ್ಕಾಗಿ, ಧರ್ಮಕ್ಕಾಗಿ ಹೋರಾಡಿದಂಥ ಶಿವಾಜಿ ಮಹಾರಾಜರಿಗೆ ಯಾವ ಹುಚ್ಚು, ಯಾವ ಪ್ರೇರಣೆ ಸಿತ್ತೋ, ಯಾವ ಪ್ರೇರಣೆ ಅವರಿಗೆ ಕೆಲಸ ಮಾಡಲಿಕ್ಕೆ ಹುರಿದುಂಬಿಸಿತ್ತೋ, ಅದೇ ಇವತ್ತು ಸಿದ್ಧಾಂತ, ಅದೇ ವಿಚಾರಧಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಹುಚ್ಚು ಹಿಡಿಸಿ ಕೆಲಸ ಮಾಡಲಿಕ್ಕೆ ಹಚ್ಚಿದೆ. ಅದೇ ಆಧಾರದ ಮೇಲೆ ಇವತ್ತು ನರೇಂದ್ರ ಮೋದಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಯಾವ ವಿಚಾರಧಾರೆಯ ಆಧಾರದ ಮೇಲೆ ಬಸವಣ್ಣ ಇವನಾರವ ಎಂದೆನಿಸಿದರಯ್ಯ ಅಂತ ಹೇಳಿದ್ರು, ಯಾವ ಸಂಗತಿಯ ಆಧಾರದ ಮೇಲೆ ಕಲ್ಯಾಣದಲ್ಲಿ ಹೋರಾಟವನ್ನು ಮಾಡಿದ್ರು, ಯಾವುದರ ಆಧಾರದ ಮೇಲೆ ಸಮಾನತೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ರು, ಕೊನೆಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಳ್ಳಬಹುದಾದಂಥ ಕಾಲ ಬಂದರೂ ತಾನು ಹಿಡಿದಂತಹ ಹಠವನ್ನು ಬಿಡದೆ ಚಲದಂಕ ಮಲ್ಲನಂತೆ ಸಾಧಿಸಿ ತೋರಿಸಿ ಈ ಮಣ್ಣನ್ನು ಬಿಟ್ಟು ತೆರಳಿದರು. ಅದೇ ಆ ತತ್ವ, ಅದೇ ವಿಚಾರಧಾರೆ ಭಾರತೀಯ ಜನತಾ ಪಾರ್ಟಿಯ ಮೂಲ ವಿಚಾರಧಾರೆ. ಯಾವ ರಾಮರಾಜ್ಯದ ಕನಸನ್ನು ಮಹಾತ್ಮ ಗಾಂಧೀಜಿ ಕಂಡಿದ್ರು. ಇಡೀ ಭಾರತ ದೇಶಕ್ಕೆ ಒಂದು ಹೊಸ ಚಿಂತನೆಯನ್ನು ಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಕೇವಲ ನಗರ ಪ್ರದೇಶಕ್ಕೆ ಸೀಮಿತ ಅಲ್ಲ. ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಕೇವಲ ಅಕ್ಷರಸ್ಥರಿಗೆ ಮಾತ್ರ ಅಲ್ಲ. ಸ್ವಾತಂತ್ರ್ಯ ಹೋರಾಟ ಅನ್ನೋದು ಕೇವಲ ಯೌವನದಲ್ಲಿ ಬಿಸಿರಕ್ತದ ತರುಣರಿಗೆ ಮಾತ್ರ ಅಲ್ಲ. ಸ್ವಾತಂತ್ರ್ಯ ಹೋರಾಟ ಅನ್ನೋದು ಕಟ್ಟಕಡೆಯ ಹಳ್ಳಿಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಅವನು ಓದಿರಲಿ ಓದದೇ ಇರಲಿ, ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬಹುದು, ತಾಯಿ ಭಾರತೀಯ ಸೇವೆಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಂಥ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವರು ಪದೇ ಪದೇ ರಾಮರಾಜ್ಯದ ಕನಸನ್ನು ನಮಗೆ ಕಟ್ಟಿಕೊಟ್ರಲ್ಲ. ಯಾಕೆ ಕಟ್ಟಿಕೊಟ್ರು?
ರಾಮನ ಆಡಳಿತ ಹೇಗಿತ್ತು, ರಾಮನ ರಾಜ್ಯದ ಕಲ್ಪನೆ ಹೇಗಿತ್ತು, ರಾಮನ ಕಾಲಘಟ್ಟದಲ್ಲಿ ಭಾರತ ಯಾವ ಮಟ್ಟದ ವೈಭವದ ಸ್ಥಿತಿಯನ್ನು ತಲುಪಿತ್ತು, ರಾಮ ಹೆಣ್ಣು ಮಕ್ಕಳನ್ನು ಹೇಗೆ ಕಾಣ್ತಾ ಇದ್ದ, ರಾಮ ಹಿರಿಯರನ್ನು ಹೇಗೆ ಕಾಣ್ತಾ ಇದ್ದ, ರಾಮ ತಂದೆ ತಾಯಿಗೆ ಯಾವ ರೀತಿಯಾದಂತಹ ಗೌರವವನ್ನು ಕೊಡ್ತಾ ಇದ್ದ, ರಾಮ ತನ್ನ ತಮ್ಮನಿಗೆ ಹೇಗೆ ನಡ್ಕೊಂಡ, ರಾಮ ತನ್ನ ಭಕ್ತ ತನ್ನ ಸೇವಕ ಹನುಮಂತನ ಜೊತೆಗೆ ಹೇಗೆ ನಡ್ಕೊಂಡ, ರಾಮ ವಾಲಿ ಸುಗ್ರೀವರ ಜೊತೆಗೆ ಹೇಗೆ ನಡ್ಕೊಂಡ, ರಾಮ ವಿಭೀಷಣನ ಜೊತೆಗೆ ಹೇಗೆ ನಡ್ಕೊಂಡ, ರಾಮ ರಾವಣನ ವಧೆಯನ್ನು ಹೇಗೆ ಮಾಡ್ದ, ರಾಮ ತನ್ನ ನಾಡಿನಲ್ಲಿರುವಂತಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೊತೆಗೂ ಯಾವ ರೀತಿ ವರ್ತನೆಯನ್ನು ಮಾಡಿದ, ಅವರಿಗೆ ಗೌರವವನ್ನು ಕೊಟ್ಟ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಅನ್ನುವಂಥದ್ದು ಜಗತ್ತಿನ ಇನ್ಯಾವುದೇ ಮಣ್ಣಿನಲ್ಲಿ ಇನ್ಯಾವುದೇ ನಾಡಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರಾಮನ ರಾಜ್ಯದ ಕನಸನ್ನ ಗಾಂಧೀಜಿ ಕಂಡಿದ್ರು. ಅದೇ ಗಾಂಧೀಜಿಯ ಹೆಸರನ್ನು ಹೇಳಿಕೊಂಡು ಇವತ್ಯಾರು ರಾಜಕೀಯವನ್ನು ಮಾಡ್ತಾ ಇದ್ದಾರೋ ಅವ್ರು ಯಾರೂ ಕೂಡ ಗಾಂಧಿಯ ಒಂದೇ ಒಂದು ಸಣ್ಣ ವಿಚಾರಧಾರೆಯನ್ನು ಕೇವಲ ಭಾಷಣಗಳಲ್ಲಿ ಮಾಡ್ತಾರೆ ಹೊರತು ಕೃತಿಯಲ್ಲಿ ತೋರುವಂತಹ ಸಣ್ಣ ಪ್ರಯತ್ನವು ಅವರಿಂದ ಆಗಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಹೆಮ್ಮೆ ಪಟ್ಕೊಳ್ಬೇಕು. ಮಹಾತ್ಮ ಗಾಂಧೀಜಿ ಹುಟ್ಟಿ 151ನೇ ವರ್ಷ ಇವತ್ತು. ಮಹಾತ್ಮ ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸನ್ನು ಯಾರಾದರೂ ಈಡೇರಿಕೆ ಮಾಡಲಿಕ್ಕೆ, ಆ ಕನಸನ್ನು ನನಸು ಮಾಡಲಿಕ್ಕೆ ಹಗಲಿರುಳು ಇದನ್ನು ಒಂದು ವ್ರತವಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಇದ್ರೆ, ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರೆ, ತಮ್ಮ ರಕ್ತವನ್ನು ಅರ್ಪಣೆ ಮಾಡಿದರೆ, ತಮ್ಮ ಬೆವರನ್ನು ಹರಿಸಿದ್ರೆ, ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತ್ರ. ಹೆಮ್ಮೆ ನಮ್ಮೆಲ್ಲರಿಗೂ ಆಗಲಿ. ಯಾವ ಮಹಾತ್ಮನ ಹೆಸರನ್ನು ಹೇಳಿಕೊಂಡು ಕಾಂಗ್ರೆಸ್ ಇವತ್ತು ದುರಾಡಳಿತವನ್ನು ಮಾಡ್ತೋ, 70 ವರ್ಷಗಳ ಕಾಲ ಈ ರಾಜ್ಯವನ್ನು ಈ ದೇಶವನ್ನು ಆಳ್ತೋ, ಅವ್ರು ಯಾರೂ ಕೂಡ ಗಾಂಧಿಯ ವಿಚಾರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಲ್ಲ. ಅಹಿಂಸಾ ಪರಮೋ ಧರ್ಮ ಈ ನಾಡಿನಲ್ಲಿ ನಮ್ಮ ಹಿರಿಯರು ನಮಗೆ ಕೊಟ್ಟಂತ ಒಂದು ದೊಡ್ಡ ತತ್ವ ಇದು. ಬುದ್ಧನೂ ಹೇಳಿದ್ದ, ಮಹಾವೀರರು ಹೇಳಿದ್ರು, ಬಸವಣ್ಣನೂ ಹೇಳಿದ್ರು. ಅದೇ ಅಹಿಂಸೆಯನ್ನು ಗಾಂಧಿ ಪ್ರತಿಪಾದನೆಯನ್ನು ಮಾಡಿ ತಮ್ಮ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸಿದರು. ಅಹಿಂಸೆ ಬಹಳ ದೈವಿಕವಾಗಿರುವಂತಹ ಗುಣ. ಆ ಅಹಿಂಸೆಯನ್ನು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಮೈಗೂಡಿಸ್ಕೊಂಡಿದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಯಾಕಂತ ಹೇಳಿದರೆ 70 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ಅತಿ ಹೆಚ್ಚು ಕೊಲೆಗಳಾಗಿದ್ದರೆ, ಕಗ್ಗೊಲೆಗಳಾಗಿದ್ದರೆ, ಅತಿ ಹೆಚ್ಚು ಭಾರತೀಯ ರಾಜಕೀಯ ಪಕ್ಷಗಳ ಕಾರ್ಯಾಲಯಗಳನ್ನು ಸುಟ್ಟು ಭಸ್ಮ ಮಾಡಿದರೆ, ಅತಿ ಹೆಚ್ಚು ಕಾರ್ಯಕರ್ತರನ್ನ ಜೈಲಿಗೆ ಹಾಕಿದರೆ, ಅತಿ ಹೆಚ್ಚು ಹೋರಾಟಗಳಿಗೆ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮಾತ್ರ. ಯಾಕಂತ ಹೇಳಿದರೆ ನಾವು ಅಹಿಂಸೆಯ ಆರಾಧಕರು, ಅಹಿಂಸೆಯನ್ನು ಪ್ರೀತಿ ಮಾಡುವಂಥವ್ರು. ಅದೇ ಗಾಂಧಿ, ಅದೇ ರಾಮ, ಅದೇ ಬುದ್ಧ, ಅದೇ ಬಸವಣ್ಣ ಹೇಳಿದಂತಹ ಅಹಿಂಸೆಯನ್ನು ವೃತವಾಗಿ ಸ್ವೀಕಾರ ಮಾಡಿ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂತಹ ಕಾರ್ಯಕರ್ತರು ನಾವು. ಅಂಥ ಪಕ್ಷ ನಮ್ಮದು. ಗಾಂಧೀಜಿ ಹೆಸರನ್ನು ಹೇಳಿಕೊಂಡು ರಾಜಕೀಯ ಮಾಡುವಂತಹ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು? ಎಷ್ಟು ಬಾರಿ ಹಿಂಸೆಗೆ ಪ್ರಚೋದನೆಯನ್ನು ಅವ್ರು ಕೊಟ್ಟರು. ಸಿಖ್ ಹತ್ಯಾಕಾಂಡ ನಮಗೆ ನೆನಪಿದೆ ಅಲ್ಲ? ಏನಾಗಿತ್ತು? ಯಾರೋ ಪ್ರಧಾನಮಂತ್ರಿ ಆಗಿದ್ರು, ನೂರಾರು ಜನ ಸಿಖ್ಖರ ನರಮೇಧವನ್ನು ಮಾಡಿ ಅವರ ಧರ್ಮಕ್ಕೆ ಚ್ಯುತಿಯನ್ನು ತಂದು ಅವರ ಪೂಜಾ ಪದ್ಧತಿಯನ್ನು ಅಗೌರವದಿಂದ ಕಂಡು ಅದೇ ಧರ್ಮ ಮಂದಿರದೊಳಗಡೆ, ದೇಗುಲದೊಳಗಡೆ ಅನ್ಯಾಯವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿ ಸಿಖ್ಖರ ನರಮೇಧವನ್ನು ಮಾಡಿದಂಥವ್ರು ಯಾರು? ಅದೇ ಗಾಂಧೀಜಿ ಕನಸು ಕಂಡು, ಅದೇ ಗಾಂಧೀಜಿ ಬೆವರು ಹರಿಸಿ, ಕೊನೆಗೆ ಅದೇ ಗಾಂಧಿ ತನ್ನ ರಕ್ತವನ್ನು ಚೆಲ್ಲಿ ಹೋಗಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು, ಅದೇ ಕಾಂಗ್ರೆಸ್ ಪಾರ್ಟಿಯ ನೇತಾರರು, ಅದೇ ಕಾಂಗ್ರೆಸ್ ಪಾರ್ಟಿಯ ಇಂದಿರಾ ಗಾಂಧಿ ಅಂತಹ ಒಬ್ಬ ಸರ್ವಾಧಿಕಾರಿ ಧೋರಣೆ ಇರುವಂಥ ವ್ಯಕ್ತಿ. ತುರ್ತು ಪರಿಸ್ಥಿತಿಯನ್ನು ಈ ದೇಶದೊಳಗಡೆ ಹೇರಿದವರು ಯಾರು? ಇಂದಿರಾ ಗಾಂಧಿ. ಇವತ್ತು ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಬ್ಬ ಪತ್ರಕರ್ತನ ಬಂಧನ ಆಯಿತು, ಅಕ್ರಮವಾದಂಥ ಬಂಧನ. ಅದು ಅವರ ವೈಯಕ್ತಿಕ ವಿಚಾರಕ್ಕಾಗಿಯೇ ಆಗುವಂತಹ ತನಿಖೆ, ಬಂಧನ ಆಗಿದ್ರು. 2 ವರ್ಷದ ಹಿಂದೆ ಕ್ಲೋಸ್ ಆಗಿದ್ದಂತಹ ಕೇಸನ್ನು ಇವರು ಸೋನಿಯಾ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿಯ ವಿರುದ್ಧ ಮಾತಾಡಿದರು. ಯಾಕಂತ ಹೇಳಿದ್ರೆ 2 ಸಂತರನ್ನ ಜನನಿಬಿಡ ಪ್ರದೇಶದೊಳಗಡೆ ಪೊಲೀಸರ ಎದುರಿಗೆ ಯಾವ ಕೇಸರಿ, ಯಾವ ಕಾವಿ, ಯಾವ ಸಂತರು ಈ ದೇಶದ ಐಡೆಂಟಿಟಿಯೋ, ಯಾವ ಸಂತರು ಈ ದೇಶದ ಪೆಹಚಾನ್, ಯಾವ ಸಂತರು ಈ ದೇಶದ ಪರಿಚಯನೋ ಜಗತ್ತಿನ ಎದುರುಗಡೆ ಅಂತಹ ಸಂತರನ್ನ ನಡು ಬೀದಿಯಲ್ಲಿ ಗುಂಪಿನಲ್ಲಿ ನಿಲ್ಲಿಸಿ ಅವರನ್ನು ಕೊಚ್ಚಿ ಕೊಂದಾಗಲೂ, ಜನ ನಾಯಿಗೆ ಹೊಡೆದ ಹಾಗೆ ಕಲ್ಲಿಂದ ಹೊಡೆದು ಅವರನ್ನು ಕೊಂದಾಗಲೂ ಸುಮ್ಮನೆ ಇದ್ದು ಅದಕ್ಕೆ ಕುಮ್ಮಕ್ಕು ಕೊಟ್ಟು ಅಪರಾಧಿಗಳನ್ನು ಬಂಧನ ಮಾಡುವಂತಹ ಪ್ರಯತ್ನವನ್ನೂ ಮಾಡದಂತಹ ರಣಹೇಡಿಗಳು. ಒಬ್ಬ ಅರ್ಣಬ್ ಗೋಸ್ವಾಮಿ ಅವರ ವಿರುದ್ಧ ಮಾತಾಡ್ದ ಅಂತ ಹೇಳಿ ಹಿಂದಿನ ಕೇಸನ್ನು ಓಪನ್ ಮಾಡಿ ಅವ್ರ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡಿ, ಹಲ್ಲೆಯನ್ನು ಮಾಡಿ ಅವರನ್ನು ಜೈಲಿಗೆ ಹಾಕ್ತಾರೆ. ಇದು ಭಾರತದ ನೈಜವಾಗಿರುವಂಥ ಗುಣ ಅಲ್ಲ.
ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮತದಾನದ ಸ್ವಾತಂತ್ರ್ಯ, ಹಕ್ಕು ಇದನ್ನು ಕೊಟ್ಟಿದೆ ನಮ್ಮ ಸಂವಿಧಾನ ನಮಗೆ. ಇದನ್ನು ನಮ್ಮ ಮಣ್ಣು ಕೊಟ್ಟಿದೆ, ನಮ್ಮ ಪರಂಪರೆ ಕೊಟ್ಟಿದೆ. ಆದರೆ ಕಾಂಗ್ರೆಸ್ನ ಕಾಲಾವಧಿಯಲ್ಲಿ ಒಂದು ಸ್ವಲ್ಪ ನಾವು ಗಮನ ಇಟ್ಟು ನೋಡಿದ್ರೆ, ತುರ್ತು ಪರಿಸ್ಥಿತಿಯಿಂದ ಹಿಡ್ಕೊಂಡು ಇವತ್ತಿನ ತನಕ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಹಕ್ಕುಗಳನ್ನು ಹತ್ತಿಕ್ಕುವ ಪ್ರಯತ್ನ ನಿರಂತರವಾಗಿ ಅವ್ಯಾಹತವಾಗಿ ನಡೆದಿದೆ. ಬಿಜೆಪಿಯ ಕಾಲಾವಧಿಯಲ್ಲಿ ಯಾವ ರೀತಿಯಾಗಿದೆ? ಭಾರತದ ಮೂಲ ಸ್ವಭಾವ ಆಗಿರುವಂತಹ ಚಿಂತನೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು, ನಮಗೆ ಗೊತ್ತಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸುಮ್ಮನೆ ನರೇಂದ್ರ ಮೋದಿ ಅವರು ಹಿಂದಿನ ರಾತ್ರಿ ಕನಸು ಬಿದ್ದಿತ್ತು, ಮರುದಿನ ಅದನ್ನೇನೋ ವಿಚಾರ ಮಾಡಿ ಪಾಸ್ ಮಾಡಿಬಿಟ್ರು ಲೋಕಸಭೆ ರಾಜ್ಯಸಭೆಯಲ್ಲಿ ಅಂತ ಏನಾದರೂ ಇತ್ತ? ಸಾಧ್ಯವೇ ಇಲ್ಲ. ನಿರಂತರ 6-7 ವರ್ಷಗಳ ಕಾಲ ಸುದೀರ್ಘವಾದಂತಹ ಚಿಂತನ ಮಂಥನ, ಲಕ್ಷಾನುಗಟ್ಟಲೆ ಜನಗಳ ಅಭಿಪ್ರಾಯ ಸಂಗ್ರಹಣೆ, ಹಲವಾರು ಬಾರಿ ತಿದ್ದುಪಡಿ, ನೂರಾರು ಜನ ತಜ್ಞರ ಅಭಿಪ್ರಾಯಗಳ ಸ್ವೀಕಾರ, ಅವರ ಕಡೆಯಿಂದ ತಿದ್ದುಪಡಿ ಮಾಡಿ ಮತ್ತೊಂದು ಮಾಡಿ, ಇದೆಲ್ಲವನ್ನ ಮಾಡಿ ಕೊನೆಗೆ ಸಮಗ್ರವಾಗಿರುವಂತಹ ಶಿಕ್ಷಣ ನೀತಿಯನ್ನು ರೂಪಿಸಲಿಕ್ಕೆ ನಮಗೆ 6 ವರ್ಷ ಬೇಕಾಯಿತು. ನಾವು ಸರ್ವಾಧಿಕಾರಿ ಧೋರಣೆಯನ್ನು ಇರುವಂಥ ಪಕ್ಷ ಅಲ್ಲ ನಮ್ಮದು. ಒಂದು ಶಿಕ್ಷಣ ನೀತಿಯನ್ನು ನಮ್ಮದು ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇದೆ, ಲೋಕಸಭೆಯಲ್ಲೂ ಮೆಜಾರಿಟಿ ಇದೆ, ಬಹುಸಂಖ್ಯಾತರಿದ್ದೀವಿ, ಪಾಸ್ ಮಾಡಬಹುದಾಗಿತ್ತು. ಆದರೆ ಎಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು, ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು. ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಅಭಿಪ್ರಾಯವು ಬಹಳ ಮುಖ್ಯ, ಬಹಳ ಪ್ರಮುಖ ಅಂತ ಹೇಳಿ ಎಲ್ಲರ ಅಭಿಪ್ರಾಯಕ್ಕೆ ಅದನ್ನು ಓಪನ್ ಇಟ್ಟು ಜಾರಿಗೆ ತಂದಿರುವಂಥದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಹೇರಿಕೆ ಮಾಡಿರೋದಲ್ಲ ಇದು, ಬಿಜೆಪಿಯ ಪಾಲಿಸಿ ಅಲ್ಲ, ಇದು ರಾಷ್ಟ್ರದ ಪಾಲಿಸಿ. ಇದು ಉಳಿದದು ಕಾಂಗ್ರೆಸ್ನವರು ಏನಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ಸಿನ ಪಾಲಿಸಿಗಳು. CAA NRCಯನ್ನು ತಂದ್ರಲ್ಲ ಜಾರಿಗೆ, NRC ಎಲ್ಲ ಕಡೆ ಬಂದಿಲ್ಲ, CAA ಎಲ್ಲ ಕಡೆ ಜಾರಿಗೆ ಬಂದಿದೆ. ಅದು ಜಾರಿಗೆ ಬರುವುದಕ್ಕಿಂತ ಮುಂಚೆಯೂ ಕೂಡ ಸಾವಿರಾರು ಜನಗಳ ಅಭಿಪ್ರಾಯ ಸಂಗ್ರಹಣೆ ಆಗಿದೆ. ಯಾರಾದರೂ ಅದಕ್ಕೆ ಅಲಿಗೇಷನ್ ಮಾಡೋರಿದ್ದರೆ, ಅದರ ವಿರೋಧವಾಗಿ ಏನಾದರೂ ಮಾತಾಡೋರಿದ್ದರೆ ಮಾತಾಡ್ರಿ ಅಂಥೇಳಿ ಚರ್ಚೆಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು, ಚರ್ಚೆಗೆ ಅವಕಾಶ ಕೊಟ್ಟಾಗ ಬರೋದಿಲ್ಲ, ಬಿಲ್ ಪಾಸ್ ಆದ ನಂತರ ಬೀದಿಗಿಳಿದು ಜನಗಳನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ. ನಿಜವಾಗಲೂ ದೇಶ ಮೊದಲು ಅನ್ನುವಂತಹದ್ದ ಆ ಕಲ್ಪನೆಯ, ಆ ವಿಚಾರದ ಸಣ್ಣ ಲವಲೇಶನ ಅವ್ರ ಕಡೆ ಇದ್ದರೆ ಅವ್ರು ಯಾರೂ ಈ ರೀತಿ ವರ್ತನೆ ಮಾಡ್ತಾ ಇಲ್ಲ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿ ದೇಶ ಮೊದಲು ಅನ್ನುವಂತಹ ತತ್ವಗಳು, ಸ್ವಾತಂತ್ರ್ಯದ ಪರವಾಗಿರುವಂತಹ ಭಕ್ತಿ ಪ್ರೀತಿ, ಇದು ಮೊದಲಾಗಿತ್ತೇ ಹೊರತು ಇನ್ಯಾವುದೇ ಸಂಗತಿಗಳಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲವೂ ಭಾರತದ ನೈಜವಾಗಿರುವಂಥ ವಿಚಾರಧಾರೆ. ಹೀಗಾಗಿ ಗಾಂಧೀಜಿಯ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡ್ರು, ಅವರು ಒಂದು ದಿನವೂ ಕೂಡ ಅವರ ಬಾಯಿಯಿಂದ ರಾಮ ಅಂತ ಬರಲಿಲ್ಲ. ಗಾಂಧೀಜಿ ರಾಮನ ಪರಮ ಭಕ್ತರಾಗಿದ್ದರು. ಗಾಂಧೀಜಿ ಸ್ವಾಮಿ ವಿವೇಕಾನಂದರ ಅತ್ಯಂತ ಪರಮ ಅನುಯಾಯಿ, ಅತ್ಯಂತ ಪರಮ ಭಕ್ತರಾಗಿದ್ದರು. ಅದೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಂತಹ ದರಿದ್ರ ದೇವೋ ಭವ. ಸಿಸ್ಟರ್ ನಿವೇದಿತಾ ಭಾರತಕ್ಕೆ ಬಂದಾಗ ಸ್ವಾಮಿ ವಿವೇಕಾನಂದರು ಆಕೆಗೆ ಹೇಳಿದರು, ನೀನು ಭಾರತಕ್ಕೆ ಬಂದೀಯಾ, ನಿನ್ನನ್ನು ಇಲ್ಲಿ ಬಹಳ ತುಚ್ಛವಾಗಿ ನೋಡ್ತಾರೆ, ನೀನು ಬಹಳ ಬೆಳ್ಳಗಿದಿ, ಇಲ್ಲಿ ನಮ್ಮ ಕಡೆ ಜನ ಹಂಗಿಲ್ಲ, ನೀನು ಅಲ್ಲಿಂದ ಬಂದಾಗ ಬಹಳ ನಿನಗೆ ಕಾಡಿಸ್ತಾರೆ, ಪೀಡಿಸ್ತಾರೆ, ನೋವು ಕೊಡ್ತಾರೆ, ವಿಚಾರ ಮಾಡು ಅಂತ ಹೇಳಿದ್ರು. ಆದರೂ ಸಿಸ್ಟರ್ ನಿವೇದಿತಾ ಕೇಳಲಿಲ್ಲ, ಭಾರತಕ್ಕೆ ಬಂದು ಭಾರತದ ಸೇವೆ ಅಂದ್ರೆ ಏನು ಅಂತ ಸ್ವಾಮಿ ವಿವೇಕಾನಂದರು ಆಕೆಗೆ ಹೇಳಿಕೊಟ್ರು. ಭಾರತದ ಸೇವೆ ಅಂದರೆ ಭಾರತದ ಬಡವರ ಸೇವೆ, ಭಾರತದ ಸೇವೆ ಅಂದರೆ ಭಾರತದ ದರಿದ್ರರ ಸೇವೆ, ಭಾರತದ ಸೇವೆ ಅಂದರೆ ಭಾರತದ ತಾಯಂದಿರ ಸೇವೆ, ಭಾರತದ ಮಕ್ಕಳ ಸೇವೆ, ಭಾರತದ ರೋಗಿಗಳ ಸೇವೆ. ಈ ಸೇವೆಯನ್ನು ಮಾಡಿದರೆ ಭಾರತದ ಸೇವೆ ಆಗುತ್ತೆ. ಭಾರತದ ಸೇವೆ ಅಂದರೆ ನಿನ್ನ ಗುರು ಸ್ವಾಮಿ ವಿವೇಕಾನಂದನ ಸೇವೆ ಅಂತ ಸಿಸ್ಟರ್ ನಿವೇದಿತನಿಗೆ ಸ್ವಾಮಿ ವಿವೇಕಾನಂದರು ಹೇಳಿದರು. ಹಾಗೆ ಗಾಂಧೀಜಿಯು ಕೂಡ ವಿವೇಕಾನಂದರನ್ನು ಭೇಟಿಯಾಗುವಂತಹ ಅವಕಾಶ ಅವರು ಸಿಗದೆ ಹೋದರೂ ಆಶ್ರಮಗಳಿಗೆ ಪದೇ ಪದೇ ಭೇಟಿ ಕೊಡ್ತಾ ಇದ್ರು. ಅವರ ವಿಚಾರಧಾರೆಯಾಗಿರುವಂಥ ದರಿದ್ರ ದೇವೋಭವ ಅನ್ನುವಂತಹ ಆ ಕಲ್ಪನೆಯನ್ನು ತನ್ನ ಜೀವನದ ಪವಿತ್ರ ವ್ರತವನ್ನಾಗಿ ಸ್ವೀಕಾರ ಮಾಡಿದರು. ಆ ವ್ರತವನ್ನಾಗಿ ಸ್ವೀಕಾರ ಮಾಡಿದಂತಹ ಗಾಂಧೀಜಿ ಅವರು ಬಟ್ಟೆ ಗೊತ್ತಲ್ಲ ನಮಗೆ, ಯಾವ ವೇಷವನ್ನು ಹಾಕೋತಾರೆ ಅವರು ಅಂತೇಳಿ. ಗಾಂಧೀಜಿಯವರ ಬಗ್ಗೆ ಹಲವರಿಗೆ ಬೇರೆ ಬೇರೆ ಕಲ್ಪನೆಗಳಿರ್ಬೋದು. ಯಾವುದೇ ವ್ಯಕ್ತಿಗಳು ಜಗತ್ತಿನಲ್ಲಿ ಪರಿಪೂರ್ಣ ಇಲ್ಲ, ದೇವರಿಗೆ ನಾವು ಬಿಟ್ಟಿಲ್ಲ. ಎಷ್ಟೋ ಸರಿ ನಮಗೆ ಪರವಾಗಿ ದೇವರು ನಮಗೆ ನಡ್ಕೊಳ್ಳದೇ ಇದ್ದಾಗ, ಅಥವಾ ನಮ್ಮ ಪರವಾಗಿ ಪ್ರಕೃತಿ ನಮಗೆ ತೀರ್ಮಾನ ಕೊಡದೇ ಇದ್ದಾಗ, ನಾವು ಅಂದ್ಕೊಂಡು ಕೆಲಸ ಆಗದೇ ಇದ್ದಾಗ ದೇವರಿಗೆ ನಿಷ್ಕರುಣೆ ಅಂತ ಬೇದವ್ರು ನಾವು, ದೇವರಿಗೆ ನಾಲಾಯಕ ಅಂತ ಬೇದವ್ರು ನಾವು. ಹೀಗಾಗಿ ಯಾವುದೇ ವ್ಯಕ್ತಿಗಳನ್ನು ನಾವು ಬಿಟ್ಟಿಲ್ಲ. ಗಾಂಧೀಜಿ ಅವರ ಕೆಲವು ತೀರ್ಮಾನಗಳಿಗಾಗಿ ನಾವು ಅವರನ್ನು ವಿರೋಧ ಮಾಡ್ತೀವಿ. ಆದರೆ ಅದನ್ನು ಮೀರಿ ನಾವು ನೋಡಬಹುದಾದರೆ ಗಾಂಧೀಜಿ ಯಾವ ಮಟ್ಟದ ನಾಯಕ ಆಗಿದ್ರು, ಯಾವ ಮಟ್ಟದ ಸಂತ ಆಗಿದ್ರು, ರಾಷ್ಟ್ರ ಸಂತ ಅಂತ ಹೇಳಿದರೆ ನಡೆಗೂ ಮತ್ತು ನುಡಿಗೂ, ಯಾರ ಮಾತು ಮತ್ತು ಕೃತಿಗೆ ಸಾಮ್ಯತೆ ಇರುತ್ತೋ, ಯಾರು ನುಡಿದಂತೆ ನಡೀತಾರೋ, ಯಾರು ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡ್ತಾರೋ ಅವ್ರು ಯಾರೂ ಸಾಮಾನ್ಯರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಒಂದು ದಿನ ನಾವು ಪ್ರಯತ್ನ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನಾವು ಬಾಯಲ್ಲಿ ಏನು ಹೇಳ್ತೇವಲ್ಲ ಮಂದಿ ಎದುರುಗಡೆ, ಹಂಗೆ ನಾವು ನಡ್ಕೊಳ್ತೀವ ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡು
ಹಂಗೆ ನಾವು ಇಲ್ಲಿ ತಗೊಳ್ಳದೆ ಇರದಿದ್ರೆ ಇನ್ನು ಮುಂದೆ ಒಂದು ದಿನ ಆದರೂ ಕನಿಷ್ಠ ನಾವು ಏನು ಹೇಳ್ತೇವೋ ಹಂಗೆ ನಡ್ಕೊಂಡ್ರೆ ಇವಾಗಲೂ ಕೂಡ ನಮ್ಮ ಬದುಕಿನಲ್ಲಿ ಅದ್ಭುತವಾದಂತಹ ಪರಿವರ್ತನೆ ಆಗುತ್ತೆ, ಅದ್ಭುತವಾದಂತಹ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಮ್ಮ ಬದುಕಿನಲ್ಲಿ. ನಿರಂತರವಾಗಿ ನುಡಿದಂತೆ ನಡೆಯುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಹೋದರೆ ನಾವ್ಯಾರೂ ಸಾಮಾನ್ಯ ಮನುಷ್ಯರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲರೂ ಅಸಾಮಾನ್ಯರಾಗ್ತೀವಿ. ಭಾರತದ ಮೂಲ ಚಿಂತನೆ ಇದೆ, ಮನುಷ್ಯರಾಗಿ ಇಲ್ಲಿ ಹುಟ್ಟಬೇಕು. ಮನುಷ್ಯರಾಗಿ ಹುಟ್ಟಿ ವ್ಯಕ್ತಿ ತಾನು ಮಾಡುವಂತಹ ಒಳ್ಳೆಯ ಕೆಲಸ, ತಾನು ಮಾಡುವಂತಹ ಸೇವೆ, ತನ್ನ ನಿಸ್ವಾರ್ಥ, ತನ್ನ ಅಹಂಕಾರವನ್ನು ಬಿಡೋದು, ಪರರ ಕಣ್ಣೀರನ್ನು ಒರೆಸುವಂಥದ್ದು, ನೋವಿನಲ್ಲಿರುವಂಥವರ ನೊಂದವರ ಕಣ್ಣೀರನ್ನು ಒರೆಸುವಂತಹ ಸತ್ಕಾರ್ಯಗಳ ಮುಖಾಂತರ, ತಾನು ಮಾಡಿರುವ ಕೆಲಸಗಳ ಮುಖಾಂತರ ಮನುಷ್ಯನಾಗಿ ಹುಟ್ಟಿ ದೇವರಾಗಿ ಈ ಭೂಮಿಯನ್ನು ತ್ಯಜಿಸಬೇಕು ಅನ್ನುವಂಥದ್ದು ನಮ್ಮ ಮಣ್ಣು ನಮ್ಮ ಕಲಿಸಿಕೊಟ್ಟಿರುವಂತಹ ಮೂಲಭೂತವಾಗಿರುವಂತಹ ಒಂದು ತತ್ವ ಇದೆ. ನಾವು ನೋಡ್ತೀವಿ ಬಹಳಷ್ಟು ಜನಗಳನ್ನು ಅವರು ಬದುಕಿದ್ದಾಗಲೇ ನಾವು ಹೋಗಿ ಅವ್ರ ಕಾಲಿಗೆ ಬೀಳ್ತೀವಿ. ಈಗ ಅವರು ಟಿಕೆಟ್ ಕೊಡ್ತಾರಂತ ಕಾಲಿಗೆ ಬೀಳೋದು ಬೇರೆ, ನಮಗೇನೋ ಪದಾಧಿಕಾರಿ ಮಾಡ್ತಾರಂತ ಕಾಲಿಗೆ ಬೀಳೋದು ಬೇರೆ. ಆದರೆ ಕೆಲವರನ್ನು ಸಿದ್ದೇಶ್ವರ ಸ್ವಾಮೀಜಿ ಬಂದ್ರಂದ್ರೆ ನಾವೇನು ಮಾಡ್ತೀವಿ? ಹೋಗಿ ಏನು ಮಾಡ್ತೀವಿ? ಕಾಲಿಗೆ ಬೀಳ್ತೀವಿಲ್ಲ. ಶಿವಕುಮಾರ ಸ್ವಾಮೀಜಿಗಳು, ಸಿದ್ಧಗಂಗಾದ ಶಿವಕುಮಾರ ಸ್ವಾಮೀಜಿಗಳು, ಅವ್ರ ಬಗ್ಗೆ ನಾವು ಏನು ಕಲ್ಪನೆ ಇದೆ ನಮಗೆ? ಯಾಕೆ ಆ ಕಲ್ಪನೆ ಬಂತು? ಎಷ್ಟೋ ಜನಗಳನ್ನು ನಾವು ಪೂಜೆ ಮಾಡ್ತೀವಿ. ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ಪೂಜೆ ಮಾಡ್ತೀವಿ. ಯಾಕೆ ಪೂಜೆ ಮಾಡ್ತೀವಿ? ಅವರು ಕಾಲವಾಗಿ 10 ದಶಕಗಳು ಕಳೆದ ನಂತರವೂ ಕೂಡ ಅವರನ್ನು ಪೂಜೆ ಮಾಡ್ತೀವಿ, ಅವರನ್ನು ಆರಾಧನೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಮನುಷ್ಯ ತಾನು ಬದುಕಿರುವ ಕಾಲಾವಧಿಯಲ್ಲಿ, ತನ್ನ ಕಾಲಘಟ್ಟದಲ್ಲಿ ಕೇವಲ ತನಗಾಗಿ ಬದುಕದೆ ತನ್ನ ಬದುಕಿನಗಿಂತ ಸಮಾಜದ ಬದುಕು ಶ್ರೇಷ್ಠ, ಸಮಾಜದ ಬದುಕಿನಗಿಂತ ದೇಶದ ಬದುಕು ಶ್ರೇಷ್ಠ, ತನ್ನ ಜೀವನವನ್ನು ಪರರ ಹಿತಕ್ಕಾಗಿ, ತನ್ನ ಜೀವನವನ್ನು ಪರರ ಸುಖಕ್ಕಾಗಿ, ತನ್ನ ಜೀವನವನ್ನು ಮತ್ತೊಬ್ಬರ ಕಲ್ಯಾಣಕ್ಕಾಗಿ, ತನ್ನ ಜೀವನವನ್ನು ಮತ್ತೊಬ್ಬರ ಮುಖದಲ್ಲಿ ಮಂದಹಾಸ ಮೂಡಿಸ್ಲಿಕ್ಕಾಗಿ ಸ್ತವಿಸ್ತಾನೋ ಆ ಮನುಷ್ಯನಾಗಿ ಉಳ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನುಷ್ಯ ದಿನ ಕಳೆದಂತೆ ದೇವರಾಗಿ ಬಿಡ್ತಾನೆ. ಹಾಗೆ ದೇವರಾಗಿರುವಂತಹ ಲಕ್ಷ ಅಲ್ಲ, ಕೋಟಿ ಜನ ಹುಟ್ಟಿ ಮರಣ ಹೊಂದಿದಂತಹ ಜಗತ್ತಿನ ಯಾವುದಾದ್ರೂ ಭೂಮಿ ಇದ್ದರೆ ಅದು ಕೇವಲ ನಮ್ಮ ದೇಶ, ನಮ್ಮ ಭಾರತ ಮಾತ್ರ. ಇನ್ನೊಂದು ದೇಶದಲ್ಲಿ ಇಷ್ಟು ದೈವಿ ಪುರುಷರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಗಲ್ಲಿಗಳಲ್ಲಿ, ಊರುಗಳಲ್ಲಿ ಮನುಷ್ಯರಾಗಿ ಹುಟ್ಟಿ ದೇವರಾದಂಥವರಿದ್ದಾರೆ. ವಿವೇಕಾನಂದರು ಕನಸು ಕಂಡಂಥ ಭಾರತ ಇದು, ಗಾಂಧೀಜಿ ಕನಸು ಕಂಡಂಥ ಭಾರತ ಇದು, ಬುದ್ಧ ಕನಸು ಕಂಡಂಥ ಭಾರತ ಇದು, ಬಸವಣ್ಣ ಕನಸು ಕಂಡಂಥ ಭಾರತ ಇದು, ಸ್ವಾಮಿ ದಯಾನಂದ ಸರಸ್ವತಿ ಕನಸು ಕಂಡಂಥ ಭಾರತ ಇದು, ಮಹರ್ಷಿ ಅರವಿಂದರು ಕನಸು ಕಂಡಂಥ ಭಾರತ ಇದು, ನೇತಾಜಿ ಕನಸು ಕಂಡಂಥ ಭಾರತ ಇದು. ಈ ರೀತಿ ಮನುಷ್ಯರಾಗಿ ಹುಟ್ಟಿ ರಾಜಕೀಯ ಅನ್ನುವಂಥದ್ದು ಕೇವಲ ಅಧಿಕಾರ ಗಳಿಸ್ಕೊಳ್ಳಿಕ್ಕಾಗಿ ಇರುವಂಥ ಒಂದು ಸಾಧನ ಅಲ್ಲ, ಒಂದು ವೇದಿಕೆ ಅಲ್ಲ. ರಾಜನೀತಿಯ ಕ್ಷೇತ್ರ ಅನ್ನುವಂಥದ್ದು ಸೇವೆ ಮಾಡಲಿಕ್ಕೆ ನಮಗಿರಬಹುದಾದ ಅತಿ ಹೆಚ್ಚಿನ ಒಂದು ವೇದಿಕೆ. ಸೇವೆ ಮಾಡ್ತಾ ನಾವು ಯಾರೂ ಸಾಮಾನ್ಯ ಮನುಷ್ಯರಾಗಿ ಉಳಿಬಾರದು. ಸೇವೆ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯ ಮನುಷ್ಯನನ್ನಾಗಿ ಮಾಡಲಿಕ್ಕೆ ಇರುವಂಥ ಒಂದು ಅದ್ಭುತವಾದಂಥ ಆಯುಧ. ಯಾರ್ಯಾರು ನಿಸ್ವಾರ್ಥದಿಂದ, ನಿರಹಂಕಾರಿಗಳಾಗಿ, ನಿರ್ಭಯದಿಂದ ಎಷ್ಟೇ ಕಷ್ಟಗಳು ಬಂದರೂ ಅವುಗಳನ್ನು ಮೆಟ್ಟಿ ನಿಂತು ಯಾರ್ಯಾರು ಸೇವೆಯನ್ನು ಮಾಡಿದರೋ, ಮತ್ತೊಬ್ಬರ ಹಿತಕ್ಕಾಗಿ ಬದುಕಿದ್ರು, ಅವರು ಯಾರೂ ಕೂಡ ಮನುಷ್ಯರಾಗಿ ಉಳಿದಿಲ್ಲ, ಸಾಮಾನ್ಯ ಮನುಷ್ಯರಾಗಿ ಉಳಿದಿಲ್ಲ. ಅವರೆಲ್ಲರೂ ಮಹಾನ್ ನಾಯಕರಾದರು, ಅವರೆಲ್ಲರೂ ಕೂಡ ಪುಣ್ಯ ಪುರುಷರಾದರು. ಅವರೆಲ್ಲರೂ ಕೂಡ ದೇಹ ಬಿಟ್ಟ ನಂತರವೂ ಕೂಡ 100 ವರ್ಷಗಳ ನಂತರ ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಡುವಂತಹ ಮಹಾತ್ಮರಾಗಿ ಇವತ್ತು ನಮಗೆ ಪ್ರೇರಣೆ ನೀಡುತ್ತಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ನಂಬಿರುವಂತಹ ವಿಚಾರಧಾರೆ. ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿಕಾಸ ಆಗಬೇಕು ಅಂತ ನಮಗೆ ಹಾಕಿಕೊಟ್ಟಿರುವಂತಹ ವಿಚಾರಧಾರೆ. ಕೇವಲ ಭಾಷಣದ ಮುಖಾಂತರ ಅಲ್ಲ, ಕೇವಲ ಬಾಯಿ ಮಾತಿನ ಮುಖಾಂತರ ಅಲ್ಲ, ಅಕ್ಷರಶಃ ಲಿಟ್ರಲಿ ಕೃತಿಯ ಮುಖಾಂತರ ತೋರಿಸಿಕೊಟ್ಟರು ನಮ್ಮ ಹಿರಿಯರು. ಕಮ್ಯುನಿಸಮ್ ಎಲ್ಲೋ ಹುಟ್ಟಿತು, ರಷ್ಯಾದಲ್ಲಿ ಹುಟ್ಟಿತು ಕಮ್ಯುನಿಸಮ್. ರಷ್ಯಾದ ಒಳಗಡೆನೂ ಇಲ್ಲ, ಚೀನಾದಲ್ಲಿದೆ. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನಮ್ಮ ಭಾರತದ ಕೇರಳ, ನಮ್ಮ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸಮ್ ಇತ್ತು. ಆದರೆ ಮಾತು ಕೃತಿಗೆ ಸಾಮ್ಯತೆ ಇರಲಿಲ್ಲ, ವ್ಯತ್ಯಾಸ ಇತ್ತು. ಕಮ್ಯುನಿಸಮ್ ಅವಸಾನವಂತು. ಕಮ್ಯುನಿಸಮ್ ಭೂಪಟದಿಂದ ಅಳಿಸಿ ಹೋಗುವಂಥ ಕಾಲಘಟ್ಟಕ್ಕೆ ಬಂದು ನಿಂತು. ಹಾಗೆ ಸಮಾಜವಾದ ಅಂತ ಹೇಳ್ತಾರೆ, ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ. ಸೆಕ್ಯುಲರಿಸ್ಟ್ ಪಾರ್ಟಿಗಳು ನಾವು ಜನತಾದಳ, ಜಾತ್ಯತೀತ ಬ್ರಾಕೆಟ್ನೊಳಗೆ ಆ ಎಸ್ಸಿಗೆ ಎಷ್ಟು ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ಜಾತ್ಯತೀತ ಜನತಾದಳ ಸೆಕ್ಯುಲರ್ ಇನ್ ಬ್ರಾಕೆಟ್ ಮಾಡ್ತು. ಸೆಕ್ಯುಲರಿಸಮ್ ಅಂತ ಹೇಳಿದ್ರೆ, ಅಕ್ಷರಶಃ ಸೆಕ್ಯುಲರಿಸಮ್ ಅಂತ ಹೇಳಿದ್ರೆ, ನೈಜವಾಗಿರುವಂತಹ ಸಮಾಜವಾದ ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ
ಬಹಳ ದೊಡ್ಡ ವ್ಯಕ್ತಿ ಹೊಂದಿರುವಷ್ಟೇ ಹಕ್ಕನ್ನು ಈ ಸಮಾಜದ ಸಂಪತ್ತಿನ ಮೇಲೆ ಹೊಂದಬೇಕು. ದೇಶದ ಸಂಪತ್ತು ಕೇವಲ ಮುಷ್ಟಿಯಷ್ಟು ಜನಗಳ ಸೊತ್ತಾಗಬಾರದು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮುಖದಲ್ಲೂ ಮಂದಹಾಸ ಮೂಡಿಸಲಿಕ್ಕೆ ಅದು ಅನುಕೂಲ ಆಗಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏಳಿಗೆ ಆಗದ ಹೊರತು ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವಗಳ ಆಧಾರದ ಮೇಲೆ ರಾಜಕೀಯ ವ್ಯವಸ್ಥೆ ರೂಪಿತ ಆಗಬೇಕು ಅನ್ನುವಂಥದ್ದು ನಿಜವಾಗಿರುವಂಥ ಸಮಾಜವಾದ. ಆದರೆ ಇವತ್ತಿನ ಲಾಲೂ ಪ್ರಸಾದ್ ಯಾದವ್, ಇವತ್ತಿನ ಮುಲಾಯಂ ಸಿಂಗ್ ಯಾದವ್, ಇವತ್ತಿನ ದೇವೇಗೌಡರು ಇವರು ಸಮಾಜವಾದನ ಬಳಸ್ಕೊಳ್ತಾರಲ್ಲ, ಆ ಸಮಾಜವಾದ ಏನು? ದೇವೇಗೌಡರು ಆದ ನಂತರ ಕುಮಾರಸ್ವಾಮಿ ರೇವಣ್ಣ ಆದ ನಂತರ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಇದು ಅವರ ಸಮಾಜವಾದ. ಲಾಲೂ ಪ್ರಸಾದ್ ಯಾದವ್ ಆದ ನಂತರ ಅವನ ಹೆಂಡತಿ ರಾಬ್ಡಿ ದೇವಿ, ಗಂಡ ಹೆಂಡತಿ ಮುಗಿದ ನಂತರ ಅವ್ರ ಮಕ್ಕಳು ತೇಜಸ್ವಿ ಯಾದವ್, ಆಮೇಲೆ ಅವರ ಮಗಳು ಲಾಲೂ ಪ್ರಸಾದ್ ಯಾದವನ ಮಗಳು ಒಂದು ಕಾಯ್ದೆ ಬಂದಿತ್ತು, ಆ ಕಾಯ್ದೆಯ ಹೆಸರನ್ನೇ ಮಗಳಿಗಿಟ್ಟಿದ್ದ. ಆ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹೋಗಿದ್ದ ಪುಣ್ಯಾತ್ಮ. ಆ ಜೈಲಿಗೆ ಹೋಗಿ ಪುಣ್ಯಾತ್ಮ ಅಂತ ಕರೀಬಾರದು, ಆದರೆ ನಾವು ರಾಕ್ಷಸರಲ್ಲೂ ದೇವರನ್ನು ಕಾಣುವಂತಹ ಗುಣವನ್ನು ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣು ನಮಗೆ ಹೇಳಿಕೊಟ್ಟಿದೆ. ಶತ್ರುಗಳಲ್ಲೂ ದೇವರನ್ನು ಕಾಣುವಂಥದ್ದು, ಯುದ್ಧದ ನೀತಿಯನ್ನು ಆಧಾರದ ಮೇಲೆ ನಾವು ಯುದ್ಧವನ್ನು ಮಾಡಿರುವಂಥ ಮಣ್ಣು ನಮ್ಮದು. ಯಾರೋ ಥರ ಬೆನ್ನಾಗ ಒಂದು ಚೂರಿ ಹಾಕಿ ಯುದ್ಧದ ಕದನ ವಿರಾಮ ಘೋಷಣೆ ಆದ ನಂತರೂ ಅಟ್ಯಾಕ್ ಮಾಡುವಂತಹ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇಲ್ಲ. ನಮ್ಮ ಮೈಯಲ್ಲಿ ಹರಿತಾ ಇರುವಂಥದ್ದು ಸತ್ಯದ ಪರವಾಗಿರುವಂಥ ರಕ್ತ. ನಮ್ಮ ಮೈಯಲ್ಲಿ ಹರಿತಾ ಇರುವಂಥದ್ದು ಋಷಿ ಮುನಿಗಳ ರಕ್ತ. ನಮ್ಮ ಮೈಯಲ್ಲಿ ಹರಿತಾ ಇರುವಂಥದ್ದು ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರುವಂಥವ್ರ ರಕ್ತ ಭಾರತೀಯರ ಮೈಯೊಳಗೆ. ಅದು ಜಾತಿಯಿಂದ ನಾವು ಏನೇ ಇರಲಿ, ನಾವು ಜಾತಿಯಿಂದ ಬೇರೆ ಬೇರೆ ಹಿಂದೂಗಳೊಳಗಿನ ಬೇರೆ ಬೇರೆ ಇರ್ಬೋದು, ಮುಸಲ್ಮಾನರೊಳಗಿನ ಬೇರೆ ಇರ್ಬೋದು, ಕ್ರಿಶ್ಚಿಯನ್ರೊಳಗಿನ ಬೇರೆ ಇರ್ಬೋದು, ಆದರೆ ನಾವೆಲ್ಲರೂ ಭಾರತೀಯರಂದ ಮೇಲೆ ನಮ್ಮೆಲ್ಲರ ಮೈಯಲ್ಲಿ ಅಂತಹ ಶ್ರೇಷ್ಠ ರಕ್ತ ಹರಿತಾ ಇದೆ. ಸಮಾಜವಾದವನ್ನು ತೆಗೆದುಕೊಂಡು ಹೋಗಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತ ಮಾಡಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ವಿಚಾರ ಮಾಡ್ತು? ಅಂತ್ಯೋದಯ ಅನ್ನುವಂತಹ ಒಂದು ಸಂಗತಿಯನ್ನು, ಒಂದು ಚಿಂತನೆಯನ್ನು ಪರಮ ಪೂಜ್ಯ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯರು ನಮಗೆ ಕೊಟ್ಟರು. ಭಾಳ ವಿಶೇಷವಾಗಿ ಎರಡು ಚಿಂತನೆಗಳು ನಮಗೆ ಬಿತ್ತಿ ಹೋದರು. ಒಂದು ಏಕಾತ್ಮ ಮಾನವತಾವಾದ, ಎರಡನೇದ್ದು ಅಂತ್ಯೋದಯ. ಯಾವ ವ್ಯಕ್ತಿಗಳು, ಯಾವ ಕುಟುಂಬಗಳು ಸಮಾಜವಾದಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇದೆಯೋ ಆ ಕೆಲಸವನ್ನು ಅವ್ರು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು, ಆದರೆ ಆ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸಮಾಜವಾದಿ ಅಂತ ಹಣೆಪಟ್ಟಿಯನ್ನು ಹಚ್ಕೊಂಡು ಪ್ರಚಾರ ತಗೊಂಡು, ಆದರೆ ಅವ್ರು ಮಾಡ್ತಾ ಇರೋದು ಕುಟುಂಬವಾದಿತನ, ತನ್ನ ಕುಟುಂಬದವರನ್ನು ಮತ್ತಿನ್ನೇನೋ ಅಧಿಕಾರಕ್ಕೆ ತರುವಂಥ ಪ್ರಯತ್ನ. ಆದರೆ ಭಾರತೀಯ ಜನತಾ ಪಾರ್ಟಿಯ ದೀನ್ ದಯಾಳ್ ಉಪಾಧ್ಯಾಯರು ನಮಗೆ ಚಿಂತನೆಯನ್ನು ಕೊಟ್ಟರು. ಅಂತ್ಯೋದಯ ಎಲ್ಲಿಯ ತನಕ ಭಾರತದ ಕಟ್ಟಕಡೆಯ ಬಡವ, ಎಲ್ಲಿಯ ತನಕ ಭಾರತದ ಕಟ್ಟಕಡೆಯ ತಾಯಿ ಹೆಣ್ಣುಮಗಳು, ಭಾರತದ ಕಟ್ಟಕಡೆಯ ವ್ಯಕ್ತಿಗೆ ಶಿಕ್ಷಣ, ಅನ್ನ, ಬಟ್ಟೆ, ಆಶ್ರಯ ಸಿಗೋದಿಲ್ವೋ, ಸಮರ್ಪಕವಾದ ಗೌರವಯುತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಅಲ್ಲಿ ತನಕ ನಮ್ಮ ಕೆಲಸ ಇದೆ. ಅದಕ್ಕೆ ಅವರು ಅಂತ್ಯೋದಯ ಅಂತ ಕರೆದ್ರು. ಸುಮ್ಮನೆ ಭಾಷಣ ಮಾಡಿ ಅಂತ್ಯೋದಯ ಅಂತ ಹೇಳಿಲ್ಲ ದೀನ್ ದಯಾಳ್ ಉಪಾಧ್ಯಾಯರಿಗೆ. ಬರೀ ಭಾಷಣ ಮಾಡಿ ಹೋಗಿದ್ರೆ ಅವರು ಜನಮಾನಸವಾಗಿ ಇರ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ನಾವು ಅವ್ರನ್ನ ದೈವ ಸ್ವರೂಪದಲ್ಲಿ ಪೂಜೆ ಮಾಡ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ. ದೀನ್ ದಯಾಳ್ ಉಪಾಧ್ಯಾಯರ ಜೀವನದಲ್ಲಿ ಒಂದು ಘಟನೆ ನಡೆದು ನಾನು ಪದೇ ಪದೇ ನೆನಪು ಮಾಡ್ಕೊಳ್ತಿರ್ತೇನೆ. ಅವ್ರಂಗೆ ಆಗದೇ ಇದ್ರು ಆ ದಾರಿ ಒಳಗೆ ಹೋಗ್ಲಿಕ್ಕೆ ಸ್ವಲ್ಪ ಆದರೂ ಪ್ರೇರಣೆ ಸಿಗಲಿ ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಅವರ ಮಾತುಕೃತಿಗೆ ಸಾಮ್ಯತೆ ಇತ್ತು ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ಬಡವನಿಗೆ, ಕಟ್ಟಕಡೆಯ ವ್ಯಕ್ತಿಗೆ ಅನ್ನ ಸಿಗಬೇಕು, ಆಹಾರ ಸಿಗಬೇಕು, ಆಶ್ರಯ ಸಿಗಬೇಕು, ಮಾನ ಮುಚ್ಚಲಿಕ್ಕೆ ಬಟ್ಟೆ ಸಿಗಬೇಕು ಅಂತ ಹೇಳ್ತಾ ಇದ್ರು ಭಾಷಣದಲ್ಲಿ. ನಮ್ಮ ಕಾರ್ಯಕರ್ತರಿಗೆ ಕಲಿಸ್ಕೊಡ್ತಾ ಇದ್ರು. ಒಮ್ಮೆ ಅವರು ಚಿತ್ರದುರ್ಗಕ್ಕೆ ಬಂದರು. ಚಿತ್ರದುರ್ಗಕ್ಕೆ ಬಂದಾಗ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ಸನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ಪಕ್ಷ ಅವತ್ತು ಜನಸಂಘ, ಚಿತ್ರದುರ್ಗಕ್ಕೆ ಬಂದಾಗ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ನಾವು ಯಾರೋ ಸಣ್ಣ ಮಂಡಲದ ಪದಾಧಿಕಾರಿಗಳು, ನಾನೇನೋ ಒಂದು ರಾಜ್ಯದ ಪದಾಧಿಕಾರಿಯೋ, ಹಿಂಗಿದ್ದಾಗ ನಮಗೆ ಎಷ್ಟು ಗೌರವ ಕೊಡ್ತಾರೆ ಎಲ್ಲರೂ. ತಾವೇ ಎಷ್ಟು ಗೌರವ ಕೊಡ್ತೀರಿ, ನೀವು ಹೋದಾಗ ನಿಮಗೆಲ್ಲ ಜನಗಳು ಎಷ್ಟು ಗೌರವ ಕೊಡ್ತಿರ್ತಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತೇಳಿ. ಒಂದು ಇವತ್ತಿನ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಸ್ವೀಕೃತಿ ಇರಲಿಲ್ಲ. ಇವತ್ತು ಯಾರು ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡ್ತಾರೋ, ಮತ್ತಿನ್ಯಾರೋ ನಮಗೆ ಉಪಹಾರದ ವ್ಯವಸ್ಥೆ ಮಾಡಿಕೊಡ್ತಾರೋ, ಯಾರೋ ಒಬ್ಬ ಜನಪ್ರತಿನಿಧಿ ಹಾಲ್ ಬುಕ್ ಮಾಡಿಕೊಡ್ತಾರೋ, ಹೀಗೆಲ್ಲ ಇರುವಂಥ ಕಾಲಘಟ್ಟ ಇವತ್ತು. ಅವತ್ತು ಹಿಂಗಿರಲಿಲ್ಲ ವಾತಾವರಣ. ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಚಿತ್ರದುರ್ಗಕ್ಕೆ ಬಂದರು. ಇಬ್ಬರು ಹಿರಿಯ ಕಾರ್ಯಕರ್ತರು ಅವರನ್ನು ಸ್ವಾಗತ ಮಾಡಲಿಕ್ಕೆ ಹೋದರು. ಅವರನ್ನು ಮಾತಾಡಿಸಿ ಒಂದು ಮನೆ ಕೂಡಿಸಿ ಆಮೇಲೆ ಕಾರ್ಯಕ್ರಮಕ್ಕೆ ಕರ್ಕೊಂಬರೋದು. ದೀನ್ ದಯಾಳ್ ಉಪಾಧ್ಯಾಯರು ಅಲ್ಲಿಗೆ ಹೋದಾಗ ಅವರ ವೇಷಭೂಷಣವನ್ನು ಕಾರ್ಯಕರ್ತರು ನೋಡಿದರು. ಬಹಳ ಸರಳ ಉಡುಪನ್ನು ದೀನ್ ದಯಾಳ್ಜಿ ಹಾಕೋತಿದ್ರು, ನಮ್ಗೆ ಗೊತ್ತಿದೆ. ಅತ್ಯಂತ ಸರಳ ಉಡುಪು. ಆ ಸರಳ ಉಡುಪು, ಮೊದಲೇ ಸರಳ ಉಡುಪು, ಆ ಸರಳ ಉಡುಪಿನಲ್ಲೂ ಕೂಡ ಅವರ ಧೋತಿ ಹರಿದು ಹೋಗಿತ್ತು. ಕಾರ್ಯಕರ್ತರಿಗೆ ಬೇಜಾರಾಯಿತು. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಇವರ ಉಡುಪು ಹರಿದು ಹೋಗಿದೆ, ಇವರ ಧೋತಿ ಹರಿದು ಹೋಗಿದೆ,
ಉಳಿದವ್ರ ಮುಂದೆ ನಮಗೆಲ್ಲೋ ಒಂಥರ ಅದೊಂಥರ ಇನ್ಸಲ್ಟ್ ಆದ ಹಾಗೆ, ಅದು ಅಪಮಾನ ಆದ ಹಾಗೆ. ರಾಷ್ಟ್ರೀಯ ಅಧ್ಯಕ್ಷರು ಧೋತಿ ಹರಿದೋಗಿದೆ ಅಂತ ತಂದು ಕೊಡಬೇಕು ಅಂತ ಹೇಳಿ ಹೋದ್ರು. ಅವ್ರ ಪಾಕೆಟ್ನೊಳಗೆ ದುಡ್ಡು ಇರ್ತಿರ್ಲಿಲ್ಲ. ಅನೇಕ ಹಿರಿಯರು ಕೂತಿರಲಿಲ್ಲ. ತಾವೆಲ್ಲ ಪಕ್ಷವನ್ನು ಹಿಂದಿನಿಂದ ಯಾರಾದರೂ ಕಟ್ಟಿ ಬೆಳೆಸಿದ್ರೆ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ತಾವು ಪಕ್ಷವನ್ನು ಕಟ್ಟಿ ಬೆಳೆಸಿರಿ ಅಂತೇಳಿ. ಹಿರಿಯರಿಗೆ ಗೊತ್ತಿರುತ್ತೆ. ಯಾರ್ದೋ ಹತ್ರ ಹೋಗಿ ದುಡ್ಡನ್ನು ಇಸ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಅವರು ಧೋತಿ ಹರಿದಿದ್ದು, ದಯವಿಟ್ಟು ಒಂದು ಸ್ವಲ್ಪ ಕೊಡಿ ಅಂತ ಹೇಳಿ ಆರ್ಥಿಕವಾಗಿ ಅವರ ನೆರವನ್ನು ಪಡ್ಕೊಂಡು 2 ಧೋತಿ ತೊಗೊಂಬಂದ್ರು, ಹೊಸ ಫಸ್ಟ್ ಕ್ಲಾಸ್ ಧೋತಿ ತೊಗೊಂಬಂದ್ರು. ದೀನ್ ದಯಾಳ್ ಉಪಾಧ್ಯಾಯರಿಗೆ ಅದನ್ನು ಕೊಡ್ಲಿಕ್ಕೆ ಹೋದ್ರು. ಧೋತಿ ತಗೊಳ್ರಿ ಅಂತ, ನಿಮ್ಮ ಧೋತಿ ಹರಿದು ಹೋಗಿದೆ, ಅದನ್ನು ಬಿಟ್ಟು ಇದನ್ನು ನೀವು ಹಾಕ್ಕೊಡ್ರಿ ಅಂತ ಹೇಳಿ. ದೀನ್ ದಯಾಳ್ ಉಪಾಧ್ಯಾಯರು ಅದನ್ನು ತಿರಸ್ಕಾರ ಮಾಡಿದರು. ಪುಣ್ಯಾತ್ಮರೇ, ನನಗೆ ಇಷ್ಟಾದರೂ ಮಾನ ಮುಚ್ಚಲಿಕ್ಕೆ ಬಟ್ಟೆ ಇದೆ. ಈ ಸಮಾಜದಲ್ಲಿ ಇಷ್ಟೂ ಬಟ್ಟೆ ಇಲ್ಲದೆ ಇರುವಂತಹ ಲಕ್ಷ ಲಕ್ಷ ಜನ ನರಳ್ತಾ ಇದ್ದಾರೆ. ಬಟ್ಟೆ ಇಲ್ಲದೆ, ಮಾನ ಮುಚ್ಕೊಳ್ಳೋಕ್ಕಾಗದೇ ಇಲ್ಲದೆ ಅಡ್ಡಾಡ್ತಾ ಇದ್ದಾರೆ. ಅವರಿಗೆ ತಗೊಂಡು ಹೋಗಿ ಅವ್ರ ಮಾನ ಮುಚ್ಚಲಿಕ್ಕೆ ಆ ಬಟ್ಟೆಯನ್ನು ಕೊಡ್ರಿ ಅಂತ ಹೇಳಿ ಅಕ್ಷರಶಃ ಕೃತಿ ರೂಪದಲ್ಲಿ ತೋರಿಸಿರುವಂಥವರು ದೀನ್ ದಯಾಳ್ ಉಪಾಧ್ಯಾಯ. ಇದು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ, ಇದು ಭಾರತದ ವಿಚಾರಧಾರೆ. ಸುಮ್ಮನೆ ಬಾಯಿ ಮಾತಿನ ಭಾಷಣ ಅಲ್ಲ, ಸುಮ್ಮನೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಬೇಕು ಅನ್ನೋದಕ್ಕೆ ಭಾಷಣ ಅಲ್ಲ, ಸುಮ್ಮನೆ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡಬೇಕು ಅನ್ನೋದಕ್ಕೆ ಭಾಷಣ ಅಲ್ಲ. ಅಕ್ಷರಶಃ ಏನು ಹೇಳಿದ್ರು ಅದನ್ನು ಮಾಡಿ ಹೋಗಿರುವಂತಹ ಕೀರ್ತಿ ಯಾವುದಾದ್ರೂ ಪಕ್ಷದ ಹಿರಿಯರಿಗೆ, ಪೂರ್ವಜರಿಗೆ ಸಲ್ಲಬೇಕು ಅಂತಾದರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾತ್ರ, ಕೇವಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯರಿಗೆ ಮಾತ್ರ. ಇದು ನಮ್ಮ ವಿಚಾರಧಾರೆ. ಇದನ್ನು ನಮಗೆ ನಮ್ಮ ಹಿರಿಯರು ಕಲಿಸಿಕೊಟ್ಟಿರುವಂಥದ್ದು. ಇದನ್ನು ನಮ್ಮ ಹಿರಿಯರು ನಮಗೆ ತಮ್ಮ ಕೃತಿಯ ಮುಖಾಂತರ ತೋರಿಸಿಕೊಟ್ಟಿರುವಂಥದ್ದು. ಸುಮ್ಮನೆ ಯಾವುದೋ ಪಕ್ಷದಲ್ಲಿ ಮಾತಾಡ್ತಾರಲ್ಲ, ಅವ್ರು ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿರಂಗಿಲ್ಲ, ಅವ್ರು ಏನು ಮಾತಾಡ್ತಾರೆ ಅನ್ನೋದು ಎದುರಿಗೆ ಬಂದರೂ ಅವ್ರ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಿರಂಗಿಲ್ಲ, ಯಾರಂತ ಗೊತ್ತಾಗ್ತಲ್ಲ. ಇಂಥ ಪಕ್ಷದ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಳೆದ ಹಲವು ದಶಕಗಳಿಂದ ಐಡಿಯಾಲಜಿಕಲಿ ದೇಶ ಮೊದಲು ಅನ್ನುವಂತಹ ತತ್ವ, ದರಿದ್ರರ ಸೇವೆಯನ್ನು ಮಾಡೋದೇ ನಮ್ಮ ಪರಮಧರ್ಮ ಅನ್ನುವಂಥ ತತ್ವ, ಅಹಿಂಸೋ ಪರಮಧರ್ಮ, ಸಮಯ ಬಂದಾಗ ನಮ್ಮ ರಕ್ಷಣೆಗಾಗಿ, ನಮ್ಮ ಪ್ರಾಣ ರಕ್ಷಣೆಗಾಗಿ, ನಮ್ಮ ಭೂಮಿಯ ರಕ್ಷಣೆಗಾಗಿ, ನಮ್ಮವರ ರಕ್ಷಣೆಗಾಗಿ, ನಮ್ಮ ಮಾನ ರಕ್ಷಣೆಗಾಗಿ ಹಿಂಸೆ ಮಾಡಲಿಕ್ಕೂ ಹಿಂಜರಿಬಾರದು ಅಂತಲೂ ಹೇಳಿಕೊಟ್ಟಿರುವಂತಹ ದೇಶ ಇದು. ಆ ದೇಶದ ಮೂಲ ತತ್ವಗಳ ಆಧಾರದ ಮೇಲೆ ವಿಕಾಸ ಆಗ್ತಾ ಇರುವಂತಹ ರಾಜಕೀಯ ಪಕ್ಷ ನಮ್ಮದು. ಅಂತಹ ರಾಜಕೀಯ ಪಕ್ಷದ ವಿಶೇಷ ಕಾಲಘಟ್ಟದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿದ್ದೀವಿ. ಹಿಂದೆ ಬಹಳ ಕಷ್ಟಪಟ್ಟರು ಇಲ್ಲಿ ಕೂತಿರಬಹುದು. ಅವರು ಪಕ್ಷಕ್ಕೆ ಒಬ್ಬೊಬ್ಬ ಕಾರ್ಯಕರ್ತನನ್ನು ಕರ್ಕೊಂಡು ಬರಲಿಕ್ಕೆ, ಕಾರ್ಯಕರ್ತ ಅಲ್ಲ, ಒಬ್ಬೊಬ್ಬ ಕ್ಯಾಂಡಿಡೇಟನ್ನು ಹುಡುಕ್ಲಿಕ್ಕೆ ಎಷ್ಟು ಕಷ್ಟಪಟ್ಟಂಥವ್ರಿದ್ದಾರೆ. MP MLA ಚುನಾವಣೆಗಳಿಗೆ ಕ್ಯಾಂಡಿಡೇಟ್ ಇಲ್ಲದೆ ಇರುವಂತಹ ಪಾರ್ಟಿ, ZP-TP ಎಲೆಕ್ಷನ್ಗಳಿಗೆ ಮನೆಗೆ ಹೋಗಿ ಹುಡುಕಾಡಿ ಕಾಡಿಸಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೈ ಕಾಲು ಮುಗಿದು ನೀವು ಅಭ್ಯರ್ಥಿಯಾಗ್ರಿ, ದಯವಿಟ್ಟು ನೀವು ಅಭ್ಯರ್ಥಿಯಾಗ್ರಿ ಅಂತ ಹೇಳಿ ಅಭ್ಯರ್ಥಿ ಹಾಕಿದ್ರೆ ನಾವು ಗ್ರೇಟ್ ಸಕ್ಸಸ್ ಅಂತ ಅನ್ಕೊಂಡಂಥ ರಾಜಕೀಯ ಪಕ್ಷ. ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಸೋತರೂ ಪಟಾಕಿ ಹೊಡಿತಾ ಇದ್ದಂಥ ಪಕ್ಷ ಯಾವುದು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಬಹಳ ಮಜಾ ಇದೆ ಇದರೊಳಗಡೆ. ಎಲೆಕ್ಷನನ್ನು ಸೋತಾಗೂ ಪಟಾಕಿ ಹೊಡೆದೇವು ನಾವು. ಯಾಕಂತ ಹೇಳಿದ್ರೆ ಕಳೆ ಸಲಕ್ಕಿಂತ ಹೆಚ್ಚಿಗೆ ಓಟ್ ಬಂದವು. ಅದನ್ನು ಸೆಲೆಬ್ರೇಟ್ ಮಾಡಿರುವಂಥ ರಾಜಕೀಯ ಪಕ್ಷ ನಮ್ಮದು. ಅಂತಹ ರಾಜಕೀಯ ಪಕ್ಷ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ, ಭಾರತದ ಅತಿ ಹೆಚ್ಚು ಸಂಸದರನ್ನು ಹೊಂದಿರುವಂಥ ಪಕ್ಷ, ಭಾರತದ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರಿರುವಂಥ ಪಕ್ಷ, ಭಾರತದ ಅತಿ ಹೆಚ್ಚು MLAಗಳಿರುವಂಥ ಪಕ್ಷ, ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವಂಥ ಪಕ್ಷ, ಭಾರತದಲ್ಲಿ ಅತಿ ಹೆಚ್ಚು ಜಿಲ್ಲಾ ಪಂಚಾಯಿತಿಯಲ್ಲಿ ಚುಕ್ಕಾಣಿ ಹಿಡಿದಿರುವಂಥ ಪಕ್ಷ, ಭಾರತದಲ್ಲಿ 10 ಕೋಟಿ 11 ಕೋಟಿಗಿಂತ ಹೆಚ್ಚು ಕಾರ್ಯಕರ್ತರನ್ನ, ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಪಕ್ಷ. ಯಾವ ಮಟ್ಟದಲ್ಲಿ ಆರಂಭ ಆಗಿತ್ತು, ಯಾವ ಹಂತಕ್ಕೆ ಬಂದು ನಿಂತಿದೆ, ಸುಮ್ಮನೆ ಆಯ್ತಾ ಇದೆಲ್ಲ? ಸುಮ್ಮನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಸುಮ್ಮನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಹಿಂದೆ ತಪಸ್ಸಿದೆ, ಅದರ ಹಿಂದೆ ರಕ್ತ ಹರಿಸಿದ್ದಾರೆ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ನಾನು. ಈ ಫೋಟೋದಲ್ಲಿ ಇಬ್ಬರು ಪುಣ್ಯಾತ್ಮರ ಪೂಜೆನ ನಾವು ಮಾಡ್ತೀವಲ್ಲ, ಅವರಿಬ್ಬರೂ ಕೂಡ, ನಾನು ಬಹಳ ಕಠಿಣ ಶಬ್ದವನ್ನು ಬಳಸಿ ಹೇಳ್ತೇನೆ, ಅವರಿಬ್ಬರೂ ಕೂಡ ಬೀದಿ ಹೆಣವಾಗಿ ಸತ್ತಿದ್ದಾರೆ. ಬೀದಿ ಹೆಣ ಆಗಿ ಸತ್ತಿದ್ದಾರೆ. ತಮ್ಮ ರಿಯಲ್ ಎಸ್ಟೇಟ್ ದಂಧೆನೋ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ, ತಾವೇನೋ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಬೀದಿ ಹೆಣ ಆಗಿ ಸತ್ತಿದ್ದಲ್ಲ. ತಾನು ನಂಬಿರುವಂತಹ ತತ್ವ ಸಿದ್ಧಾಂತ, ದೇಶ ಮೊದಲು, ತಾನು ನಂಬಿರುವಂತಹ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಈ ದೇಶದಲ್ಲಿ ವಿಕಾಸ ಆಗಬೇಕು, ಅದರ ಮುಖಾಂತರ ಭಾರತದ ಪ್ರತಿಯೊಬ್ಬನ ಮುಖದಲ್ಲಿ ನಗು ಮೂಡಬೇಕು, ಪ್ರತಿಯೊಬ್ಬರಲ್ಲಿ ವಿಶ್ವಾಸ ಮೂಡಬೇಕು, ತನ್ಮೂಲಕ ಭಾರತ ಜಗತ್ತಿಗೆ ಸೂಪರ್ ಪವರ್ ಆಗಬೇಕು, ಅದರ ಮುಖಾಂತರ ಭಾರತ ಜಗತ್ತಿನ ಅತ್ಯಂತ ವೈಭವದ ದೇಶ ಆಗಬೇಕು, ತಾಯಿ ಭಾರತಿ ಜಗತ್ತಿಗೆ ಗುರು ಆಗಬೇಕು ಅಂತ ಕನಸು ಕಂಡು ಆ ಕನಸನ್ನು ನನಸು ಮಾಡುವ ಹಾದಿಯಲ್ಲಿ ಹಲವರ ವಿರೋಧವನ್ನು, ಹಲವರ ಜೊತೆಗೆ ಸಂಘರ್ಷವನ್ನು, ತಿಕ್ಕಾಟಗಳನ್ನು ಇಟ್ಕೊಂಡು ಕೊಲೆಗೀಡಾದಂಥವರಿಬ್ಬರು.
ತಮ್ಮ ಆಸ್ತಿ ಪಾಸ್ತಿ ರಕ್ಷಣೆಗಾಗಿ ಸತ್ತಿಲ್ಲ. ತಾವು MLA ನೋ MP ನೋ ಆಗಬೇಕು ಅಂತ ಸತ್ತಿಲ್ಲ. ತಾವು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಸತ್ತಿಲ್ಲ. ಉಲ್ಟಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕಾ ಸಚಿವರಾಗಿದ್ದರು. ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ದೇಶದ ಅಸ್ತಿತ್ವ, ದೇಶದ ಮಾನ ಸಮ್ಮಾನದ ವಿಚಾರ ಬಂದಾಗ ದೇಶದಲ್ಲಿ ಎರಡೆರಡು ಧ್ವಜ ಹಾರಬಾರದು, ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡಬಾರದು ಅಂತ ಹೇಳಿ ನೆಹರು ಅವರನ್ನು ಧಿಕ್ಕರಿಸಿ ಒಂದು ಹೊಸ ಪಕ್ಷವನ್ನು ರಾಷ್ಟ್ರೀಯ ವಿಚಾರದ ಆಧಾರದ ಮೇಲೆ ಅಸ್ತಿತ್ವಕ್ಕೆ ತಂದಂಥ ಶ್ಯಾಮಪ್ರಸಾದ್ ಮುಖರ್ಜಿ ಕೈಗಾರಿಕಾ ಸಚಿವರಾದವರು ಸುಮ್ಮನಿದ್ರೆ ಪ್ರಧಾನಮಂತ್ರಿನೂ ಆಗ್ತಿದ್ರು ಏನೋ ಅವ್ರ ನಂತರ. ಅದನ್ನು ವಿರೋಧ ಮಾಡಿ ಹೊರಗೆ ಬಂದಿದ್ದಕ್ಕೆ ಏನು ಅವರು ಸಿಕ್ಕಿದ್ದು? ಅವರು ಸಿಕ್ಕ ಬಹುಮಾನ ಏನು? ಸಾವು. ಹೀಗೆ ಸಾವನ್ನು ಕೂಡ ಲೆಕ್ಕಿಸದೆ ಕೆಲಸವನ್ನು ಮಾಡಿದಂಥವ್ರು ನಮ್ಮ ಹಿರಿಯರು. ಕೇವಲ ಸುಮ್ಮನೆ ಮಾತಿಗಲ್ಲ, ಕೃತಿ ಒಳಗಡೆ ತೋರಿಸಿಕೊಟ್ಟಂಥ ನಮ್ಮ ಹಿರಿಯರು. ಈ ಕಾರಣಕ್ಕಾಗಿ ಎಷ್ಟೋ ಪಕ್ಷಗಳು ಹುಟ್ಟಿದವು, ಸತ್ತು ಹೋದವು. ಎಷ್ಟೋ ವಿಚಾರಗಳು ಹುಟ್ಟಿದವು, ಸತ್ತು ಹೋದವು. ಎಷ್ಟೋ ಜನಾಂಗಗಳು ಅರಳಿದವು, ಸತ್ತು ಹೋದವು. ಆದರೆ ಭಾರತ ಇವತ್ತಿಗೂ ಭಾರತವಾಗಿ ನಿಂತಿದೆ. ಭಾರತೀಯ ಜನತಾ ಪಾರ್ಟಿ ಭಾರತೀಯತೆಯ ಆಧಾರದ ಮೇಲೆ, ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಭಾರತ ಎಲ್ಲಿ ತನಕ ಅಜರಾಮರಾಗಿರುತ್ತೋ ಭಾರತೀಯ ಜನತಾ ಪಾರ್ಟಿಯೂ ಕೂಡ ಅಲ್ಲಿಯ ತನಕ ಅಜೇಯವಾಗಿ ಅಜರಾಮರವಾಗಿ ಇದ್ದೇ ಇರುತ್ತೆ. ಯಾಕಂತ ಹೇಳಿದರೆ ಭಾರತ ಬೇರೆ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಬೇರೆ. ಮತ್ತು ಪಕ್ಷ ಅತ್ಯಂತ ವೈಭವದ ಸ್ಥಿತಿಯಲ್ಲಿದ್ದಾಗ ನಾವೆಲ್ಲರೂ ಪದಾಧಿಕಾರಿಗಳಾಗಿದ್ದೀವಿ. ಪದಾಧಿಕಾರಿಗಳಾಗುವಾಗಲೂ ಕೂಡ ನಾವು ಬಹಳಷ್ಟು ಕಷ್ಟಪಟ್ಟಿದ್ದೀವಿ, ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಬಹಳಷ್ಟು ಲಾಬಿಯನ್ನು ಮಾಡಿದ್ದೀವಿ, ಬಹಳಷ್ಟು ಒತ್ತಡಗಳನ್ನು ಹಾಕಿ ಪದಾಧಿಕಾರಿಗಳಾಗಿದ್ದೇವೆ. ಕೆಲವು ಆ ಪದಾಧಿಕಾರಿಗಳಾದ ನಂತರ ನಮ್ಮ ಪಕ್ಷದ ವೈಚಾರಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಕಾಲಘಟ್ಟ ಇದು, ಸಂದರ್ಭ ಇದು. ನಾವು ಇಂಥ ಶ್ರೇಷ್ಠ ಕಾಲಘಟ್ಟದಲ್ಲಿ ಈ ಪಕ್ಷದ ಪದಾಧಿಕಾರಿಯಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಸೌಭಾಗ್ಯ ಇದು ಅಂತ ನಾನು ಭಾವಿಸ್ತೇನೆ. ಇಲ್ಲದೆ ಹೋದರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಇಂಥ ಸೌಭಾಗ್ಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾವುದೋ ಒಂದು ಕುಟುಂಬದ ಚಾಕರಿ ಮಾಡ್ಕೊತಿರ್ಬೇಕು. ಯಾವತ್ತೂ ಆ ಕುಟುಂಬದ ಒಬ್ಬ ಸದಸ್ಯನ ವಿರುದ್ಧ ಅವ್ರು ಮಾತಾಡ್ತಾರೋ ಅವತ್ತು ಪಕ್ಷದಲ್ಲಿ ಆ ಮರುಕ್ಷಣ ಅವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು BJP ಅಲ್ಲ. BJP ವಿಭಿನ್ನವಾಗಿ ಇಂತಹ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರು ಅವರ ಕಲ್ಪನೆಯ ಭಾರತ, ನರೇಂದ್ರ ಮೋದಿ ಕಲ್ಪನೆಯ ಭಾರತ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಕಲ್ಪನೆಯ ಭಾರತ. ಭಾರತೀಯ ಜನತಾ ಪಾರ್ಟಿಯ ಕಲ್ಪನೆಯ ಭಾರತ ಅಂದರೆ ನಮ್ಮೆಲ್ಲರ ಕಲ್ಪನೆಯ ಭಾರತ ಹೇಗಿರಬೇಕು ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಹೇಳಿದರು. ನರೇಂದ್ರ ಮೋದಿ ಇವತ್ತು ಜಗತ್ತಿನ ವೇದಿಕೆಯ ಮೇಲೆ ನಿಂತು ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೇರೆ ಬೇರೆ ದೇಶಗಳ ವೇದಿಕೆಯ ಮೇಲೆ ಹೋಗಿ ಆ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದ್ದಾರೆ. 156 ವರ್ಷಗಳ ಹಿಂದೆ ಯಾವ ನರೇಂದ್ರ ಜಗತ್ತಿನ ವೇದಿಕೆಯ ಮುಂದೆ ಹೋಗಿ ಭಾರತದ ಭಾತೃತ್ವ ಶಕ್ತಿ, ಭಾರತದ ಕರ್ತೃತ್ವ ಶಕ್ತಿ, ಭಾರತದ ಸರ್ವಧರ್ಮ ಸಹಿಷ್ಣುತೆಯ ಒಂದು ಶ್ರೇಷ್ಠ ವಿಚಾರವನ್ನು ಜಗತ್ತಿಗೆ ಹಂಚಿ ಬಂದಿದ್ರು. ಇವತ್ತು ಅದೇ ನರೇಂದ್ರ, ನಮ್ಮ ನಾಯಕ ನರೇಂದ್ರ, ನಮಗೆ ದೇಶಭಕ್ತಿಯ ಹುಚ್ಚನ್ನು ಹಿಡಿಸ್ತಾ ಇರುವಂತಹ ಒಬ್ಬ ದೊಡ್ಡ ದಾಯಿ ಭಾರತೀಯ ಸೇವಕ, ಒಬ್ಬ ದೊಡ್ಡ ಹುಚ್ಚ, ನಮಗೆ ಆ ಹುಚ್ಚು ಹಿಡಿಸ್ತಾ ಇದ್ದಾರೆ. ದೇಶಭಕ್ತಿಯ ಒಂದು ಬಿಸಿಯನ್ನು ನಮಗೂ ತಟ್ಟಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಪದಾಧಿಕಾರಿಗಳಾಗಿದ್ದೇವೆ. 2 ದಿನಗಳ ಕಾಲ ಒಂದಷ್ಟು ಪ್ರೇರಣೆಯನ್ನು ಪಡ್ಕೊಂಡ್ವಿ. ಮುಂಬರುವಂತಹ 3 ವರ್ಷಗಳ ಅವಧಿಗೆ ನಾವು ಆ ಪ್ರೇರಣೆಯನ್ನು ಎದೆಯಲ್ಲಿಟ್ಕೊಂಡು ಅದನ್ನು ಕೃತಿರೂಪಕ್ಕೆ ತಂದು ಹಲವರನ್ನು ಪಕ್ಷಕ್ಕೆ ಸೆಳಿಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾದರೆ ನಾವು ಈ ಪಕ್ಷದಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಜವಾಬ್ದಾರಿ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ಲಕ್ಷಾಂತರ ಜನ ರಾಜಕೀಯ ಮಾಡಿಬಿದ್ದಾರೆ ಈ ಜಗತ್ತಿನೊಳಗಡೆ, ಈ ದೇಶದೊಳಗಡೆ. ಆದರೆ 10 ಸಂಖ್ಯೆ 100 ಸಂಖ್ಯೆಯೊಳಗೆ ಮಾತ್ರ ಕೆಲವರನ್ನು ಮಾತ್ರ ನಾವು ನೆನಪಿಟ್ಕೊಂಡಿದ್ದೀವಿ. ನೆನಪುಳಿಯುವಂತಹ ರಾಜನೀತಿಜ್ಞರು ರಾಜಕಾರಣಿಗಳು ಆಗಬೇಕಂದ್ರೆ ನಾವು BJPಗೆ ಇರೋದಲ್ಲ, BJP ನಮ್ಮ ಒಳಗಡೆ ಇರೋದು. BJP ಲಕ್ಷಾಂತರ ಜನ ಇರಬಹುದು, ಆದರೆ ನಮ್ಮೊಳಗೆ BJP ಇದೆಯಾ? ನಮ್ಮೊಳಗೆ BJP ಇರೋದು ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ ನಾನು ಹೇಳ್ತಾ ಇರೋದು. ಕೇವಲ ಸವದತ್ತಿಗೆ ಅಷ್ಟೇ ಹೇಳ್ತಾ ಇಲ್ಲ, ನಮ್ಮ ಜಾತಿಯವ್ರಿಗೆ ಅಷ್ಟೇ ಅಂತ ಹೇಳ್ತಾ ಇಲ್ಲ. ನನಗೆ ಯಾರು ಹೊಗಳ್ತಾರೋ ಅವ್ರಿಗೆ ಅಷ್ಟೇ ಅಲ್ಲ, ವಸುದೈವ ಕುಟುಂಬಕಂ, ಇಡೀ ಜಗತ್ತು ಒಂದು ಮನೆ ಅನ್ನುವಂತಹ ತತ್ವ ಭಾರತದ್ದು. ಅದೇ ಭಾರತೀಯ ಜನತಾ ಪಾರ್ಟಿಯ ತತ್ವ. ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ ನಮ್ಮ ಹಿರಿಯರು ಹೇಳಿಕೊಟ್ರು. ಒಳ್ಳೆಯ ವಿಚಾರ ಜಗತ್ತಿನ ಯಾವುದೇ ಮೂಲೆಯಿಂದ ಬರಲಿ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ರು. ಅದೇ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಇಡೀ ಜಗತ್ತು ಸುಖದಿಂದ ಇರಲಿ, ಇಡೀ ಜಗತ್ತು ರೋಗಮುಕ್ತವಾಗಿರಲಿ ಅಂತ ಹೇಳಿಕೊಟ್ಟಿರುವಂತಹ ದೇಶ ನಮ್ಮದು, ಮಣ್ಣು ನಮ್ಮದು. ಅದನ್ನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ, ಮಾಡ್ತಾ ಇದೆ. ಅದಕ್ಕಾಗಿ ವಿಶ್ವ ಯೋಗ ದಿನವನ್ನು ನರೇಂದ್ರ ಮೋದಿ ವಿಶ್ವವ್ಯಾಪಿಯಾಗಿ ಮಾಡಿದ್ರು. ಯೋಗ ನಮಗಷ್ಟೇ ಯಾಕೆ ಬೇಕು? ಯೋಗವನ್ನು ನಾವಷ್ಟೇ ಯೋಗ ಮಾಡಿ ಸ್ವಾರ್ಥಿಗಳು ಯಾಕಾಗಬೇಕು? ಯೋಗವನ್ನು ಜಗತ್ತಿನ ಮೂಲೆಗೂ ತಲುಪಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡಿ ನಾವು ಮಾಡ್ತೀವಿ. ದೇವನೊಬ್ಬ ನಾಮ ಹಲವು. ನಮ್ಮ ಶರಣರು ಹೇಳಿದ್ರು, ಏಕಂ ಸತ್ವಿಪ್ರಾಹ ನಾಮ ಬಹುಧಾ ವದಂತಿ ಅಂತ ಒಂದು ಶ್ಲೋಕ ಇದೆ.
ದೇವನೊಬ್ಬ ನಾಮ ಹಲವು ಅನ್ನುವ ತತ್ವದ ಮೇಲೆ ನಂಬಿಕೆ ಇಟ್ಟಂಥವರು ಭಾರತೀಯರು, ಅದೇ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಇದು ನಮ್ಮ ಚಿಂತನೆ, ಇದು ನಮ್ಮ ತತ್ವ. ಹೀಗೆ ಹಲವಾರು ವಿಚಾರಧಾರೆಗಳನ್ನು ನಮಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಒಂದು ರಾಜಕೀಯ ವ್ಯವಸ್ಥೆ ಇಲ್ಲಿ ಜನ್ಮ ತಾಳ್ತಾ ಇದೆ. ಗಾಂಧೀಜಿಯ ಕನಸು, ಬುದ್ಧನ ಕನಸು, ಬಸವಣ್ಣನ ಕನಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ಈ ಪಕ್ಷವನ್ನು ಕಟ್ಟದಂತಹ ದೀನ್ ದಯಾಳರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಕನಸು, ಅದೆಲ್ಲ ನನಸಾಗಬೇಕಾದ್ರೆ ನಾವು ಬಿ ಜೆ ಪಿ ಒಳಗಿರೋದಲ್ಲ, ಬಿ ಜೆ ಪಿ ನಮ್ಮೊಳಗೆ ಬರಬೇಕು, ನಾವು ಭಾರತದೊಳಗಿರೋದಲ್ಲ, ಭಾರತೀಯತೆ ನಮ್ಮೊಳಗಡೆ ಬರಬೇಕು. ಹಂಗೆ ಬಂದಾಗ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಿ ಯಾರಿಗೇ ಗೊತ್ತಿಲ್ಲದೆ ತನಗೆ ಬೇಡ ಅಂತಂದ್ರೂ ಹಾಗೇ ಆಗ್ತಾನೆ. ಅದಕ್ಕೆ ಉದಾಹರಣೆ ಸಾಕಷ್ಟು ಜನ ನಮ್ಮ ಪಕ್ಷದಲ್ಲೇ ನಮ್ಮ ಹಿರಿಯರಿದ್ದಾರೆ, ನಮ್ಮ ಊರಿನಲ್ಲೂ ಅಂಥ ಹಿರಿಯರು ಸಾಕಷ್ಟು ಜನ ಇರ್ಬೋದು. ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಸಾಮೂಹಿಕವಾಗಿ ಕೆಲಸವನ್ನು ಮಾಡಿ ಪರಸ್ಪರರ ಗೌರವಗಳನ್ನು ಎತ್ತಿ ಹಿಡಿದು ಸಂಕುಚಿತ ಭಾವನೆಯನ್ನು ಬಿಟ್ಟು ವಿಕಸಿತ ಭಾವನೆಯ ಕಡೆಗೆ ನಾವೆಲ್ಲರೂ ಪ್ರಯಾಣ ಮಾಡ್ತಾ ಮಾಡ್ತಾ ತಾಯಿ ಭಾರತಿಯನ್ನು ಜಗತ್ತಿನ ಗುರುವಾಗಿಸುವಲ್ಲಿ ನಾವೆಲ್ಲರೂ ಕೂಡ ಮಹತ್ವದ ಪಾತ್ರವನ್ನು ವಹಿಸಬೇಕು. ಪಕ್ಷ ನಮ್ಮನ್ನು ಒಂದಷ್ಟು ಕೇಳುತ್ತೆ. ಏನು ಕೇಳುತ್ತೆ? ನಾವೇನಾದರೂ ತ್ಯಾಗ ಮಾಡಬಹುದಾ ನಂತರ ಏನು ಮಾಡಬಹುದು? ನಮಗೆಲ್ಲರಿಗೂ ಗೊತ್ತಿದೆ, ತ್ಯಾಗ ಮಾಡದೆ ಯಾರೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ಯಾಗ ಮಾಡದೆ ದೊಡ್ಡವರು ಯಾರಾದರೂ ಆಗ್ಯಾರ ಈ ಜಗತ್ತೊಳಗಡೆ? ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತ್ಯಾಗ ಮಾಡದೆ ಯಾರೂ ದೊಡ್ಡವರಾಗಿಲ್ಲ. ಏನು ತ್ಯಾಗ ಮಾಡಬಹುದು ನಾವು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ? ಮೊದಲನೇದ್ದು ನಮ್ಮ ಸಮಯ. ನಮ್ಮ ವಿಚಾರಧಾರೆ ಗಟ್ಟಿಯಾಗಿ ಅನುಷ್ಠಾನಕ್ಕೆ ಬರಬೇಕು. ವಿಚಾರಧಾರೆಯನ್ನು ನಾವು ತಿಳ್ಕೊಳ್ಬೇಕು, ಜನಗಳಿಗೆ ತಿಳಿಸ್ಬೇಕು. ಭಾಷಣದ ಮುಖಾಂತರ ಅಲ್ಲ, ಕೆಲಸದ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇದ್ದು ನಾವು ಸಮಯವನ್ನು ಕೊಡಬೇಕು. ಎರಡನೇದ್ದು ನಮ್ಮ ಕಡೆ ಏನಿದೆಯೋ ಅದನ್ನು ಹಂಚಬೇಕು ಸಂಘಟನೆಗಾಗಿ. ನನ್ನ ಹತ್ರ ಸಮಯವಿದೆ, ಸಮಯ ಕೊಡ್ತೀನಿ. ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಕೊಡ್ತೀನಿ. ನನ್ನ ಹತ್ರ ಜ್ಞಾನ ಇದೆ, ಆ ಜ್ಞಾನವನ್ನು ನಾನು ಹಂಚ್ಕೊಳ್ತೀನಿ. ನನ್ನ ಹತ್ರ ಆಯಸ್ಸಿದೆ, ಆಯಸ್ಸನ್ನು ಕೊಡ್ತೀನಿ. ನನ್ನ ಹತ್ರ ಹುಮ್ಮಸ್ಸಿದೆ, ನಾನು 10 ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬ್ತೀನಿ. ನನ್ನ ಹತ್ರ ವಾಹನ ಇದೆ, ನನ್ನ ವಾಹನವನ್ನು ನಾನು ಪಕ್ಷದ ಸಂಘಟನೆಗಾಗಿ ತ್ಯಾಗ ಮಾಡ್ತೀನಿ. ಪೂರ್ತಿ ಬಿಡೋದಂತಲ್ಲ, ಪೂರ್ತಿ ಬಿಡುವಂಥ ಸ್ಥಿತಿಯನ್ನು ರೇಣುಕಾ ಯಲ್ಲಮ್ಮ ನಮಗೆ ಕೊಟ್ಟರೆ ಅದನ್ನು ಎಲ್ಲರೂ ಕೂಡಿ ಮಾಡೋಣ. ಆಕೆ ಕೃಪೆ ಅದಕ್ಕೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಹತ್ರ ಏನಿದೆಯೋ ಅದನ್ನು ಹಂಚುವಂತಹ ಸ್ವಭಾವ, ನಮ್ಮ ಸಮಯವನ್ನು ಕೊಡುವಂಥದ್ದು, ನಮ್ಮ ಅಹಂಕಾರವನ್ನು ತ್ಯಾಗ ಮಾಡುವಂಥದ್ದು. ನಾನು ಯಾಕೆ ಅವ್ನು ಮಾತಾಡ್ಸ್ಲಿ? ಅವನು ನನಗಿಂತ ಸಣ್ಣವ, ಪ್ರೋಟೋಕಾಲ್ ಒಳಗೆ ವಯಸ್ಸು. ನಾನು ಯಾಕೆ ಅವ್ನು ಮಾತಾಡ್ಸ್ಲಿ? ನಾನು ಯಾಕೆ ಹೋಗಿ ಅವ್ರಿಗೆ ಮಾತಾಡಿಸ್ಬೇಕು ಅಂತ ಸಣ್ಣವ್ರು ಇದ್ದವ್ರಿಗೆ, ದೊಡ್ಡವ್ರಿಗೆ ಮಾತಾಡಿಸ್ಲಿಕ್ಕೆ ಒಂದಿಷ್ಟು ಈಗೋಗಳು ಕಾಡ್ತಿತ್ತು ನಮಗೂ. ನಾನು ಯಾಕೆ ಹೋಗಿ ಅವ್ರಿಗೆ ಮಾತಾಡಿಸ್ಬೇಕು? ಈ ಭಾವನೆಯನ್ನು ಬಿಟ್ಟು, ಸಂಕುಚಿತ ಭಾವನೆಯನ್ನು ಬಿಟ್ಟು ನಮ್ಮ ಸಮಯ, ನಮ್ಮ ಸ್ವಾರ್ಥ, ನಮ್ಮ ಅಹಂಕಾರ, ನಮ್ಮ ಒಳಗಡೆ ಇರುವಂಥದ್ದನ್ನು ಹಂಚುವ ಗುಣಗಳನ್ನು ಮೈಗೂಡಿಸ್ಕೊಂಡ್ರೆ ವಿಚಾರಧಾರೆ ನಮ್ಮೊಳಗಿಳಿಯುತ್ತೆ. ನಮ್ಮೊಳಗಿಳಿದಂತಹ ವಿಚಾರಧಾರೆ ನಾವು ಕಂಡಂತಹ ಕನಸು, ನಮ್ಮ ಹಿರಿಯರು ಕಂಡಂತಹ ಕನಸು, ಯಾರು ರಾಜಕೀಯವನ್ನು ಒಂದು ವೃತ್ತಿಯಾಗಿ ಸ್ವೀಕಾರ ಮಾಡದೆ ರಾಜಕೀಯವನ್ನು ಒಂದು ವೃತವನ್ನಾಗಿ ಸ್ವೀಕಾರ ಮಾಡಿ ಅಕ್ಷರಶಃ ಆ ಒಬ್ಬ ವ್ಯಕ್ತಿ ವೃತವನ್ನು ಮಾಡುವಾಗ ಎಷ್ಟು ಕಟ್ಟುನಿಟ್ಟಿನಿಂದ ಮಾಡ್ತಾರೋ ಅದೇ ರೀತಿಯಾದ ಕಟ್ಟುನಿಟ್ಟಿನಿಂದ ವೃತವನ್ನು ಪಾಲನೆ ಮಾಡಿರುವಂತಹ ಜಗತ್ತಿನ ಏಕೈಕ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅಂತಹ ಶ್ರೇಷ್ಠ ಪಕ್ಷದ ಕಾರ್ಯಕರ್ತರು ನಾವು. ಒಬ್ಬ 70 ವರ್ಷದ ಹುಚ್ಚ, ದೊಡ್ಡ ಹುಚ್ಚ, ಬಹಳಷ್ಟು ತಲೆಗೆ ಹುಚ್ಚು ಹಿಡಿಸ್ಕೊಂಡು ದಿನದ 18 ತಾಸು 20 ತಾಸು ಕೆಲಸ ಮಾಡಿ ತಾನು ದೇಶಕ್ಕೆ ಕೊರೋನಾ ಬಂದರೆ ತಾನು ಗಡ್ಡ ಬೋಳಿಸ್ಕೊಳ್ಳದೆ, ದೇಶಕ್ಕೆ ಕೊರೋನಾ ಬಂದಾಗ ತಾನು ವ್ರತವನ್ನು ಪಾಲನೆ ಮಾಡಿ, ದೇಶಕ್ಕೆ ಸಂಕಷ್ಟ ಬಂದಾಗ ತಾನು ಕಷ್ಟಪಟ್ಟು ದೇಶದ ಹಿತವೇ ತನ್ನ ಹಿತ ಅಂತ ಹೇಳಿ ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಾದರೂ ಕಠಿಣ ತೀರ್ಮಾನಗಳನ್ನು ತೆಗೆದುಕೊಂಡು ತನ್ನ ಪ್ರಾಣವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಹೋರಾಡ್ತಾ ಇರುವಂಥ ಒಬ್ಬ ದೊಡ್ಡ ದೇಶಭಕ್ತಿಯ ತಾಯಿ ಭಾರತೀಯ ಹುಚ್ಚ ಕೆಲಸ ಮಾಡ್ತಾ ಇರುವಂಥ ಕಾಲಘಟ್ಟ. 80 ವರ್ಷ ಆದರೂ ಸಂಕಷ್ಟ ಇರಲಿ, ಪ್ರವಾಹ ಇರಲಿ, ನೆರೆ ಇರಲಿ, ಬರ ಇರಲಿ, ಕೋವಿಡ್ ಇರಲಿ, ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯವನ್ನು ಸುತ್ತುತ್ತಾ ಇರುವಂತಹ ಯಡಿಯೂರಪ್ಪನವರಂತಹ ನಾಯಕ, ನಳಿನ್ ಕುಮಾರ್ ಕಟೀಲ್ರಂತಹ ಒಬ್ಬ ಸಂಘಟನೆಯ ಚತುರ, ಗಲ್ಲಿಗಳಿಗೆ ಹೋಗಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ಕೇವಲ ತನ್ನ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಇಡೀ ರಾಜಕೀಯ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರು ನಮ್ಮೆಲ್ಲರಿಗೂ ನಾಯಕತ್ವವನ್ನು ವಹಿಸಿರುವಂತಹ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶಕ್ಕೆ ಪ್ರಾಮಾಣಿಕವಾದಂತಹ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಮಾಡೋಣ. ಆ ಪ್ರಯತ್ನ ಮಾಡುವ ಹಾದಿಯಲ್ಲಿ ನಮಗೆ ಪ್ರೇರಣೆಯಾಗಿ ನಮ್ಮ ವಿಚಾರಧಾರೆ ಇದೆ. ದೇಶ ಮೊದಲು ಅನ್ನುವಂತಹ ಶ್ರೇಷ್ಠವಾದಂತಹ ತತ್ವ ಇದೆ. ಏಕಾತ್ಮ ಮಾನವತಾವಾದ ಅನ್ನುವಂತಹ ಶ್ರೇಷ್ಠ ವಿಚಾರ ಇದೆ. ಅಂತ್ಯೋದಯ ಅನ್ನುವಂತಹ ಅದ್ಭುತವಾದಂತಹ ಕನಸು ಮತ್ತು ಗುರಿ ಇದೆ. ತಾಯಿ ಭಾರತಿ ನಮ್ಮೆಲ್ಲರ ಬೆನ್ನ ಹಿಂದೆ ನಿಂತು ಬೆನ್ನು ತಟ್ಟಿ ಮುಂದೆ ಕಳಿಸ್ಲಿಕ್ಕೆ ಸಿದ್ಧ ಇದ್ದಾಳೆ. ಆಕೆಯ ಸೇವೆ ನಮ್ಮ ಸ್ವಾರ್ಥ, ಆಕೆಯ ಸೇವೆ ಮುಂದೆ ಹೋಮ ಆಗಲಿ. ತಾಯಿ ಈ ರಾಷ್ಟ್ರದೇವನ
ಪೂಜೆಯಲ್ಲಿ ಸ್ವಾರ್ಥ ಹೋಮವಾಗಲಿ ಅನ್ನುವಂಥ ಒಂದು ಮಾತಿದೆ. ಆ ಮಾತನ್ನು ಅಳವಡಿಕೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಅದ್ಭುತ ಕಾರ್ಯಕರ್ತರು ಮುಂಬರುವಂಥ ದಿನಗಳಲ್ಲಿ ನಾಯಕರಾಗುವಂಥ ಪ್ರಯತ್ನಕ್ಕೆ ತಾಯಿ ಭಾರತಿ ನಮ್ಮ ಹಿರಿಯರು ಪ್ರೇರಣೆ ನೀಡಲಿ ಅಂತ